ಹಲೋ ಮಕ್ಕಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ. ಇವತ್ತಿನ ತರಗತಿಗೆ ನಿಮಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಮಕ್ಕಳೇ. ಏನ್ ಮಾಡ್ತಾ ಇದ್ದೀವಪ್ಪ ನಾವು ಅಂತ ಹೇಳ್ತಾ ಇದ್ದೀರಾ? ಇವತ್ತು ನಾವು ದ್ವಿತೀಯ ಭಾಷೆ ಕನ್ನಡದ ಎರಡನೇ ಗದ್ಯವಾದಂತ ಅಸಿ ಮಸಿ ಕೃಷಿ ಅನ್ನುವಂತ ಗದ್ಯ ಭಾಗವನ್ನ ನೋಡೋಣ ಬನ್ನಿ ಮಕ್ಕಳೇ. ಹಾಗಿದ್ರೆ ಎಂದಿನಂತೆ ನಾವು ಮೊದಲು ಕಲಿಕಾಂಶಗಳನ್ನ ನೋಡೋಣ ಬನ್ನಿ ಮಕ್ಕಳೇ. ಏನಪ್ಪ ಕಲಿಕಾಂಶಗಳು ಅಂದ್ರೆ, ಆಸ್ ಯೂಶುವಲ್ ಫಸ್ಟು ಕೃತಿಕಾರರ ಪರಿಚಯವನ್ನ ನಾವು ನೋಡ್ತೀವಿ. ಹೌದಾ? ಕೃತಿಕಾರ ಪರಿಚಯವನ್ನ ನೋಡ್ತೀವಿ, ಗದ್ಯದ ಪ್ರವೇಶವನ್ನ ಮಾಡ್ತೀವಿ, ಗದ್ಯದ ಆಶಯವನ್ನ ನೋಡ್ತೀವಿ, ಆಮೇಲೆ ಪದಗಳ ಅರ್ಥದೊಂದಿಗೆ ಗದ್ಯದ ವಿವರಣೆಯನ್ನ ಕೂಡ ನಾವು ಮಾಡ್ತೀವಿ ಮಕ್ಕಳೇ. ಸರಿನಾ? ಹಾಗಿದ್ರೆ ಇಂದಿನ ತರಗತಿಯಲ್ಲಿ ನಾವು ಫಸ್ಟ್ ಏನ್ ಮಾಡೋಣಪ್ಪ ಅಂತ ಹೇಳಿದ್ರೆ, ಮೊದಲಿಗೆ ನಾವು ಏನ್ ಮಾಡೋಣ, ಇಲ್ಲಿ ಕೃತಿಕಾರರ ಪರಿಚಯವನ್ನ ನೋಡೋಣ ಮಕ್ಕಳೇ. ಹಾಗಿದ್ರೆ ಬನ್ನಿ ಮಕ್ಕಳೇ, ಅಸಿ ಮಸಿ ಕೃಷಿ ಅಂತ. ಹಾಗಿದ್ರೆ ಈ ಗದ್ಯ ಭಾಗವನ್ನ ಬರೆದಂತವ್ರು ಯಾರು ಅಂತ ಹೇಳಿ ನಿಮ್ಮ ಮನಸ್ಸಿನಲ್ಲಿ ಯಾವ್ದಾದ್ರು ಪ್ರಶ್ನೆ ಬರ್ತಾ ಇದೆಯಾ? ಬರ್ಲೇಬೇಕಲ್ವಾ ಮಕ್ಕಳೇ? ಹಾಗಿದ್ರೆ ಈ ಗದ್ಯ ಭಾಗವನ್ನ ಬರೆದಂತವ್ರು ನಮ್ಗೆ ಇಲ್ಲಿ ನೋಡಿ, ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಅಂತ. ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಅಂತ ಹೇಳ್ತಿದೀವಿ. ಹೌದು, ಇವ್ರು ಎಲ್ಲಿ ಜನಿಸಿದ್ರು ಅಂತ ಹೇಳಿ ನಿಮ್ ಕ್ವಶನ್ ಬರ್ತಾ ಇದೆಯಾ? ಇವರು 1951ರಲ್ಲಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು, ಇದು ಮುಂಚೆ ಧಾರವಾಡ ಜಿಲ್ಲೆಯಲ್ಲಿತ್ತು, ಈಗ ಹಾವೇರಿ ಜಿಲ್ಲೆ ಆಗಿದೆ. ನಿಮ್ಗೆ ಗೊತ್ತಿದೆ 2000 ಇದರಲ್ಲಿ. ಈಗ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಹೆಡಿಯಾಲ ಅನ್ನೋ ಗ್ರಾಮದಲ್ಲಿ ಇವರು ಜನಿಸಿದ್ರು. ಮತ್ತೆ ಈ ಪ್ರಸ್ತುತವಾದಂತ ಅಸಿ ಮಸಿ ಕೃಷಿ ಲೇಖನ ಇದೆಯಲ್ಲ, ಇದನ್ನ ವ್ಯಕ್ತಿತ್ವ ಅನ್ನೋ ಅವರ ಸಂಕಲನದಿಂದ, ಪ್ರಬಂಧಗಳ ಒಂದು ಪುಸ್ತಕ ಇರುತ್ತಲ್ಲ, ಪ್ರಬಂಧಗಳ ಸಂಕಲನದಿಂದ, ವ್ಯಕ್ತಿತ್ವ ಅನ್ನೋ ಪ್ರಬಂಧ ಸಂಕಲನದಿಂದ ಇದನ್ನ ಆಯ್ದುಕೊಂಡಿದೀವಿ. ಹಾಗಿದ್ರೆ ಇವರು ಯಾವ ಯಾವ ಪ್ರಮುಖ ಕೃತಿಗಳನ್ನ ಬರೆದಿದ್ದಾರೆ ನೋಡೋಣ ಮಕ್ಕಳೇ. ನೋಡಿ, ಇವರ ಪ್ರಮುಖ ಕೃತಿಗಳು ಯಾವ್ದ್ಯಾವ್ದಪ್ಪ ಅಂತ ಹೇಳಿದ್ರೆ, ಜೀವನ ದರ್ಶನ, ಕೈ ದೀವಿಗೆ, ಹುಟ್ಟು ಸಾವುಗಳ ಮಧ್ಯ, ಇಲ್ಲಿ ನೋಡಿ, ಹುಟ್ಟು ಸಾವುಗಳ ಮಧ್ಯ, ಸಮಾಧಿಯ ಮೇಲೆ, ಕಾಯಕ ದಾಸೋಹ, ಪ್ರಳಯ ಮುಂದೇನು, ಮತ್ತೆ ಸುಖ ಎಲ್ಲಿದೆ, ಅರಿವಿನ ಅಂತರಾಳ, ಬಸವ ಧರ್ಮ ಇತ್ಯಾದಿ ಪ್ರಬಂಧ ಸಂಕಲನಗಳನ್ನ ಬರೆದಿದ್ದಾರೆ. ಮತ್ತೆ ಅಂತರಂಗ ಬಹಿರಂಗ, ಮತ್ತೆ ಸ್ವಾಮಿ ವಿವೇಕಾನಂದರ, ಆಮೇಲೆ ಜಂಗಮದೆಡೆಗೆ, ಅಂಕುಶ, ಇವು ಅವರ ನಾಟಕಗಳು. ಇವರು ಶಿವಾನುಭವ ಅಂತ ಹೇಳಿ ಒಂದು ಪ್ರವಾಸ ಕಥನವನ್ನ ಕೂಡ ಬರೆದಿದ್ದಾರೆ ಮಕ್ಕಳೇ. ಶಿವಾನುಭವ ಅಂತ ಹೇಳಿ ಇವರೊಂದು ಪ್ರವಾಸ ಕಥನವನ್ನ ಕೂಡ ಬರೆದಿದ್ದಾರೆ. ನಿಮ್ಗೆ ಗೊತ್ತಿರ್ಬೇಕು ಮಕ್ಕಳೇ, ಪ್ರವಾಸ ಕಥನ ಅಂದ್ರೆ ಏನು ಅಂದ್ರೆ, ಎಲ್ಲಾದ್ರೂ ನಾವು ಪ್ರವಾಸಕ್ಕೆ ಹೋದಾಗ ಅಲ್ಲಿರುವಂತ ಅನುಭವಗಳು, ನಾವು ಪ್ರವಾಸ ಮಾಡ್ಬೇಕಾರಾಗ್ಲಿ ಅಥವಾ ಅಲ್ಲಿ ಹೋದಾಗ ಜನರ ಜೊತೆ ಮಾತಾಡಿದಾಗ ನಮ್ಗಾದಂತ ಅನುಭವಗಳನ್ನ ಏನ್ ಮಾಡ್ತೀವಿ, ನಾವು ಒಂದು ಪುಸ್ತಕದಲ್ಲಿ ಬರಿತೀವಿ. ಅದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಪ್ರವಾಸ ಕಥನ ಅಂತ ಹೇಳ್ತೀವಿ ಮಕ್ಕಳೇ. ಇಲ್ಲಿ ನೋಡಿ, ಇವರ ಜೀವನ ದರ್ಶನ, ಕೈ ದೀವಿಗೆ, ಹುಟ್ಟು ಸಾವುಗಳ ಮಧ್ಯ, ಸಮಾಧಿಯ ಮೇಲೆ, ಕಾಯಕ ದಾಸೋಹ, ಪ್ರಳಯ ಮುಂದೇನು, ಸುಖ ಎಲ್ಲಿದೆ, ಅರಿವಿನ ಅಂತರಾಳ, ಬಸವ ಧರ್ಮ ಇತ್ಯಾದಿಗಳೇನಂದ್ರೆ ಪ್ರಬಂಧ ಸಂಕಲನಗಳು. ಇವೆಲ್ಲ ಏನು? ಇವು ಪ್ರಬಂಧ ಸಂಕಲನಗಳು. ಅಂತರಂಗ ಬಹಿರಂಗ, ಸ್ವಾಮಿ ವಿವೇಕಾನಂದರು, ಜಂಗಮದೆಡೆಗೆ, ಅಂಕುಶ ಅನ್ನೋದು ಇವು ನಾಟಕಗಳು. ಮತ್ತು ಶಿವಾನುಭವ ಅನ್ನೋದು ಇವರ ಪ್ರವಾಸ ಕಥನ ಮಕ್ಕಳೇ. ಹೌದಾ? ಹಾಗಿದ್ರೆ ಇಷ್ಟು ಇವರ ಪ್ರಮುಖ ಕೃತಿಗಳಾಗಿದೆ. ಬನ್ನಿ ಮಕ್ಕಳೇ, ಇವರ ಪ್ರಮುಖ ಪ್ರಶಸ್ತಿಗಳನ್ನ ನೋಡೋಣ. ಯಾವ್ದಪ್ಪ ಪ್ರಮುಖ ಪ್ರಶಸ್ತಿಗಳು ಇವ್ರದು ಅಂತ ಹೇಳಿದ್ರೆ, ಇವರು ರಂಗ ಸಾಧನೆಯನ್ನ ಮಾಡಿದ್ದಾರೆ ಮಕ್ಕಳೇ. ಇವರು ಏನ್ ಮಾಡಿದ್ದಾರೆ ಅಂದ್ರೆ ರಂಗ ಸಾಧನೆ ತುಂಬಾ ಮಾಡಿದ್ದಾರೆ. ಇವರು ಒಂದು ರಂಗ ಸಾಧನೆಗಾಗಿ ಒಂದು ವೇದಿಕೆಯನ್ನು ಕೂಡ ಕಲ್ಪಿಸಿ ಪ್ರತಿ ವರ್ಷ ಅಲ್ಲಿ ಅನೇಕ ನಾಟಕಗಳನ್ನ ನಡೆಸ್ತಾರೆ. ಇದು ನಿಮ್ಗೆ ಗೊತ್ತಿರ್ಲಿ, ಓಕೆನಾ? ರಂಗ ಸಾಧನೆಗೆ ಇವರಿಗೆ ಕರ್ನಾಟಕ ನಾಟಕ ಅಕಾಡೆಮಿಯ ಗೌರವ ಫೆಲೋಶಿಪ್ ಅಂತ ಹೇಳ್ಕೊಡ್ತಾರೆ, ಅದು ಸಿಕ್ಕಿದೆ. ಮತ್ತೆ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಮತ್ತೆ ಇವರಿಗೆ ಕುವೆಂಪು ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪ್ರಶಸ್ತಿ ಸಿಕ್ಕಿದೆ. ನೀವು ಮುಂಚೆನೆ ನೋಡಿದ್ರಲ್ವಾ, ಅವ್ರ ಹೆಸರು ಬರಿಬೇಕಾದ್ರೆ ಡಾಕ್ಟರ್ ಅಂತ ಬರ್ದಿದ್ವಲ್ವಾ, ಹೌದಲ್ವಾ? ಓಕೆ. ಮತ್ತೆ ಇವರಿಗೆ ರೋಟರಿ ಸಂಸ್ಥೆಯ ಪಾಲ್
ಹ್ಯಾರಿಸ್ ಅನ್ನೋಂಥ ಪ್ರಶಸ್ತಿ ಕೂಡ ಸಿಕ್ಕಿದೆ. ಅಥವಾ ರಂಗ ಜಂಗಮ. ರಂಗ ಅಂತಂದ್ರೆ ನೀವು ನಾಟಕದ ಒಂದು ಸ್ಟೇಜ್ನ ರಂಗ ಅಂತ ಹೇಳ್ತೀವಲ್ವಾ, ರಂಗ ಜಂಗಮ ಅಂತ ಹೇಳಿ ಏನ್ ಪ್ರಸಿದ್ಧಿಯಾಗಿದ್ದಾರೆ ಇವರು? ಇನ್ನೊಮ್ಮೆ ರಂಗ ಜಂಗಮ ಅಂತ ಪ್ರಸಿದ್ಧಿಯಾಗಿದ್ದಾರೆ. ಇವ್ರಿಗೆ ರೋಟರಿ ಸಂಸ್ಥೆಯ ಪಾಲ್ ಹ್ಯಾರಿಸ್ ಅಂತ ಹೇಳಿ ಪ್ರಶಸ್ತಿ ಸಿಕ್ಕಿದೆ. ಇವರಿಗೆ ವಿಶ್ವವಿದ್ಯಾನಿಲಯ, ಕುವೆಂಪು ವಿಶ್ವವಿದ್ಯಾನಿಲಯ ಅಂದ್ರೆ ಯೂನಿವರ್ಸಿಟಿ ಅಂತ ಹೇಳ್ತೀವಲ್ಲ, ಅಲ್ಲಿದು ಗೌರವ ಡಾಕ್ಟರೇಟ್ ಸಿಕ್ಕಿದೆ. ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಹಾಗೆ ಇವರಿಗೆ ರಂಗ ಸಾಧನೆ ಮಾಡಿದ್ದಕ್ಕಾಗಿ ಗೌರವ ಫೆಲೋಶಿಪ್ ಅಂತ ಹೇಳ್ತೀವಿ. ಫೆಲೋಶಿಪ್ ಅನ್ನುವಂಥ ಪ್ರಶಸ್ತಿ. ಫೆಲೋಶಿಪ್ ಅನ್ನೋದು ಏನು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ವಿವರಣೆಯನ್ನ ಮಾಡ್ತೀನಿ ಮಕ್ಕಳೇ, ಸರಿನಾ? ಹಾಗಿದ್ರೆ ಇವರ ಪ್ರಮುಖ ಕೃತಿಗಳು ಯಾವುದು ಗೊತ್ತಾಯ್ತು, ಇವರು ಪ್ರಮುಖ ಪ್ರಶಸ್ತಿಗಳು ಯಾವುದು ಅಂತ ಗೊತ್ತಾಯ್ತು, ಇವ್ರು ಎಲ್ಲಿ ಹುಟ್ಟಿದ್ರು ಅಂತ ಗೊತ್ತಾಯ್ತು. ಮಕ್ಕಳೇ 3 ಅಂಕದ ಪ್ರಶ್ನೆಗೆ ಇಲ್ಲಿ ಬರುತ್ತೆ. ನಿಮ್ಗೆ ಏನ್ ಬರಿಬೇಕು ಅಂದ್ರೆ ಇವ್ರ ಬಗ್ಗೆ ಬರೆಯೋದಕ್ಕೆ ನಿಮ್ಗೆ ವಾಕ್ಯಗಳಲ್ಲಿ ಬರೆಯಿರಿ ಅಂತ ಕೊಡ್ತಾರೆ. ವಾಕ್ಯಗಳಲ್ಲಿ ಬರೆಯಿರಿ ಅಂತ ಕೊಟ್ಟಾಗ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ನೀವು ಫಸ್ಟು ಅವ್ರ ಹೆಸರನ್ನ ಬರಿಬೇಕು, ಆಮೇಲೆ ಅವ್ರ ಜನನವಾದ ಸ್ಥಳವನ್ನ ಬರಿಬೇಕು, ಆಮೇಲೆ ಜನನವಾದ ವರ್ಷವನ್ನ ಬರಿಬೇಕು, ಪ್ರಮುಖ ಕೃತಿಗಳನ್ನ ಬರಿಬೇಕು, ಮತ್ತೆ ಪ್ರಮುಖ ಪ್ರಶಸ್ತಿಗಳು. ಮ್ಯಾಮ್ ಎಲ್ಲಾ ಬರಿಬೇಕಾ ಅಂತ ಹೇಳಿ ಕ್ವಶನ್ ಬರ್ಬೋದು ನಿಮ್ಗೆ. ಎಲ್ಲಾ ಬರಿಬೇಕು ಅಂತೇನಿಲ್ಲ, ಇಂಪಾರ್ಟೆಂಟ್ ಆಗಿರೋದನ್ನ ಬರೆದ್ರೆ ಸಾಕು, ಪ್ರಮುಖವಾಗಿರೋದನ್ನ ಬರೆದ್ರೆ ಸಾಕು ಮಕ್ಕಳೇ, ಸರಿನಾ? ಹಾಗಿದ್ರೆ ಮುಂದಿನ ಭಾಗಕ್ಕೆ ಹೋಗೋಣ ಬನ್ನಿ ಮಕ್ಕಳೇ. ಇಲ್ಲಿ ನಾವು ಗದ್ಯದ ಆಶಯವನ್ನ ನೋಡ್ಬೇಕು. ಏನಪ್ಪಾ ಗದ್ಯದ ಆಶಯ ಇಲ್ಲಿದೆ ಅಂದ್ರೆ, ರೈತನ ಬಗ್ಗೆ ಅರಿವು ಹೇಗೆ, ರೈತ ಹೇಗೆ ನಮ್ಗೆ ಕೆಲಸ ಮಾಡ್ತಾನೆ ನಮ್ಮ ಸಮಾಜಕ್ಕೋಸ್ಕರ ಅನ್ನೋದು, ಯೋಧನ ಕುರಿತು ತಿಳುವಳಿಕೆಯನ್ನ ನೀಡ್ತಾ ಇದೆ ಇದು. ಆಮೇಲೆ ನಮಗೆ ಸಾಹಿತ್ಯದ ಮುಖಾಂತರ ಹೇಗೆ ಕ್ರಾಂತಿಯನ್ನ ಮಾಡಬೇಕು ಸಮಾಜದಲ್ಲಿ ಅನ್ನೋದನ್ನ ಈ ಒಂದು ಗದ್ಯ ಹೇಳ್ತಾ ಇದೆ ನಮ್ಗೆ. ಮತ್ತೆ ನಮ್ಗೆ ಏನ್ ಮಾಡ್ತದೆ, ಸಮಾಜದಲ್ಲಿ ಇವರ ಸ್ಥಾನಮಾನಗಳನ್ನ ಹೇಳ್ತಾ ಇದೆ. ಏನಪ್ಪಾ ಅಂದ್ರೆ ರೈತನ ಬಗ್ಗೆ ಅರಿವು, ರೈತನ ಸ್ಥಿತಿಗತಿಗಳ ಬಗ್ಗೆ ಅರಿವು ಕೊಡ್ತಾ ಇದೆ, ಯೋಧನ ಬಗ್ಗೆ ಅವನ ಸ್ಥಿತಿಗತಿಗಳ ಬಗ್ಗೆ ಅರಿವನ್ನ ಕೊಡ್ತಾ ಇದೆ, ಮತ್ತೆ ಸಾಹಿತ್ಯದ ಮುಖಾಂತರ ಹೇಗೆ ಕ್ರಾಂತಿಯನ್ನ ಮಾಡಬೇಕು ಸಮಾಜದಲ್ಲಿ ಅಂತ ಹೇಳ್ತಾ ಇದೆ, ಮತ್ತು ಸಮಾಜದಲ್ಲಿ ಇವರ ಸ್ಥಾನಮಾನಗಳೇನು ಅಂತ ಹೇಳ್ತಾ ಇದೆ ಮಕ್ಕಳೇ, ಸರಿನಾ? ಹಾಗಿದ್ರೆ ಗದ್ಯದ ಆಶಯದ ನಂತರ ಗದ್ಯದ ಪ್ರವೇಶವನ್ನ ಮಾಡೋಣ ಬನ್ನಿ ಮಕ್ಕಳೇ. ಇಲ್ಲಿ ಗದ್ಯದ ಪ್ರವೇಶಕ್ಕೆ ಫಸ್ಟ್ ಏನ್ ಗೊತ್ತಾ, ಭಾರತ ಒಂದು ಕೃಷಿ ಪ್ರಧಾನ ರಾಷ್ಟ್ರ ಮಕ್ಕಳೇ. ಭಾರತ ಒಂದು ಕೃಷಿ ಪ್ರಧಾನವಾದಂತ ರಾಷ್ಟ್ರ, ಹೌದಾ? ಒಪ್ಕೋತೀರಾ ತಾನೆ? ಹೌದು. ಹಾಗಿದ್ರೆ ಇದು ಹಳ್ಳಿಗಳಿಂದ ಇರುವಂತ ದೇಶ, ಇಲ್ಲಿ ವ್ಯವಸಾಯನೇ ಮುಖ್ಯ ಇದೆ ಅನ್ನೋದನ್ನ ಇಲ್ಲಿ ನಮ್ಮ ಕೃತಿಕಾರರು ಹೇಳ್ಕೊಡ್ತಾ ಇದ್ದಾರೆ. ಬನ್ನಿ. ನಮ್ಮ ದೇಶದ ಬೆನ್ನೆಲುಬು ಅಂದ್ರೆ ಏನಂತ ಹೇಳ್ತೇವೆ, ಸ್ಪೈನಲ್ ಕಾರ್ಡ್ ಅಂತ ಹೇಳ್ತಿರಲ್ಲ, ಆದ್ರಿಂದಾನೇ ನಾವು ನಿಂತ್ಕೊಂಡಿದೀವಿ ಅಂತ ಹೇಳ್ತೀವಲ್ವಾ ನಮ್ಮ ದೇಹದಲ್ಲಿ. ಹಾಗೇನೆ ನಮ್ಮ ಬೆನ್ನೆಲುಬು ಹೇಗಿದೆ, ಹಾಗೆ ನಮ್ಮ ದೇಶದ ಬೆನ್ನೆಲುಬು ಯಾರು? ರೈತ ಅಂತ ಹೇಳ್ತಾ ಇದ್ದಾರೆ. ಹಳ್ಳಿಗಳ ಅಭಿವೃದ್ಧಿಯು ದೇಶದ ಅಭಿವೃದ್ಧಿ. ಒಪ್ಕೋತೀರಾ ಮಕ್ಕಳೇ? ನೋಡಿ, ಅರ್ಬನೈಸೇಷನ್ ಆಗಿರೋದ್ರಿಂದ ಹಳ್ಳಿಗಳನ್ನ ಬಿಟ್ಟು ಜನರೆಲ್ಲ ಬಂದು ಸಿಟಿಗೆ ಸೇರಿರೋದ್ರಿಂದ ಹಳ್ಳಿ ಎಲ್ಲ ಖಾಲಿ ಆಗ್ತಾ ಇದೆ. ಹಳ್ಳಿಯಲ್ಲಿ ಜನ ಕಡಿಮೆನೇ ಇರೋದು, ಬರೀ ಸಿಟಿಗಳಲ್ಲಿ ಓವರ್ ಕ್ರೌಡೆಡ್ ಅಂದ್ರೆ ಜಾಸ್ತಿ ಜನಸಂಖ್ಯೆ ಆಗ್ತಾ ಇದೆ. ಹಂಗಾಗ್ಬಾರ್ದು. ಎಲ್ಲ ಸಿಟಿಗಳನ್ನು ನಾವು ಅಭಿವೃದ್ಧಿ ಪಡಿಸ್ಬೇಕು, ಅಲ್ಲೂ ಕೂಡ ಉದ್ಯೋಗಾವಕಾಶವನ್ನ ನಾವು ಮಾಡ್ಕೊಡ್ಬೇಕು. ಅಂದ್ರೆ ಅವ್ರೇನಾಗುತ್ತೆ ಅಂತ ಹೇಳಿದ್ರೆ ಹಳ್ಳಿಗಳನ್ನ ಬಿಟ್ಟು ಜನರು ಬರಲ್ಲ, ಅಲ್ಲೂ ಕೂಡ ಉದ್ಯೋಗಾವಕಾಶಗಳಿರೋದ್ರಿಂದ ನಮ್ಮ ರೂಟಿಗೆ, ನಮ್ಮ ಬೇರುಗಳಿಗೆ ಅಂಟ್ಕೊಂಡಿರ್ತೀವಿ ಅಂತ ಹೇಳುವಂಥದ್ದು ಇಲ್ಲಿ ನಮ್ಮ ಕೃತಿಕಾರರು ಹೇಳ್ತಾ ಇದ್ದಾರೆ ಮಕ್ಕಳೇ. ರೈತನ ಇಂದಿನ ಪರಿಸ್ಥಿತಿ ಹೇಗಿದೆಯಪ್ಪ ರೈತನ ಪರಿಸ್ಥಿತಿ ಅನ್ನೋದನ್ನ ಇಲ್ಲಿ ವಿವರಿಸ್ತಾ ಇದ್ದಾರೆ. ಹಾಗೇನೆ ದೇಶದ ಸಂರಕ್ಷಣೆಯಲ್ಲಿ ಯೋಧನ ಪಾತ್ರ ಏನು, ಯೋಧ ಏನ್ ಮಾಡ್ತಾನೆ, ಅವನಿಗೆ ಏನ್ ಪಾತ್ರ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮಕ್ಕಳೇ. ಇಲ್ಲಿ ನೋಡಿ, ಸಾಹಿತ್ಯ ಮತ್ತು ಪತ್ರಿಕೋದ್ಯಮ ಅನ್ನೋದೇನಾಗಿರ್ಬೇಕು ಅಂತ ಹೇಳಿದ್ರೆ, ಇದು ರೈತನಿಗೆ, ಸೈನಿಕನಿಗೆ, ಸಮಾಜಕ್ಕೆ ಏನ್ ಮಾಡ್ಬೇಕು, ಶಕ್ತಿಯನ್ನ ತುಂಬಬೇಕು, ಉತ್ಸಾಹವನ್ನ ತುಂಬಬೇಕು ಅಂತ ಹೇಳ್ತಾ ಇದ್ದಾರೆ ಮಕ್ಕಳೇ. ಬನ್ನಿ ಹಾಗಿದ್ರೆ ಮುಂದಿನ ಭಾಗವನ್ನ ನೋಡೋಣ ಮಕ್ಕಳೇ. ಇಲ್ಲಿ ಗದ್ಯದ ವಿವರಣೆ. ಫಸ್ಟ್ ಕ್ವಶನ್ ನಿಮ್ಗೆ ಏನ್ ಬರುತ್ತೆ, ಹಸಿ ಅಂದ್ರೆ ಏನಪ್ಪ, ಮಸಿ ಅಂದ್ರೆ ಏನಪ್ಪ, ಕೃಷಿ ಅಂದ್ರೆ ಏನು ಅಂತ ಬರುತ್ತೆ, ಹೌದಾ ಮಕ್ಕಳೇ? ಹಾಗಿದ್ರೆ ಹಸಿ ಅಂತ ಹೇಳಿದ್ರೆ ಯುದ್ಧ. ಯುದ್ಧ ಅಂದ್ರೆ ಮ್ಯಾಮ್ ಡೈರೆಕ್ಟ್ ಫೈಟಾ ಅಂತ?
ಯುದ್ಧ ಅಂದ್ರೆ ಯುದ್ಧಕ್ಕೆ ಸಂಬಂಧಿಸಿದಂಗೆ ಸೈನಿಕ ಅಂತ ಹೇಳ್ತೀವಿ. ಅಸಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಮಕ್ಕಳೇ, ಅಸಿ ಅಂದ್ರೆ ಯುದ್ಧ, ಯುದ್ಧ ಅಂದ್ರೆ ಸೈನಿಕರು, ಸೈನಿಕ, ಸೈನ್ಯ ಅಂತ ಹೇಳಿ ತಗೊಳ್ಳಿ. ಇಲ್ಲಿ ಮಸಿ ಅಂತ ಹೇಳಿದ್ರೆ ಸಾಹಿತ್ಯ, ಮಸಿ ಅಂತ ಹೇಳಿದ್ರೆ ಸಾಹಿತ್ಯ, ಶಿಕ್ಷಣ, ಸಾಹಿತ್ಯದ ರಚನೆ, ಪತ್ರಿಕೋದ್ಯಮ ಇವೆಲ್ಲ ಬರುತ್ತೆ. ನಿಮ್ಗೆ ಗೊತ್ತಿರಬೇಕು ಪೆನ್ನಿನ ಬಗ್ಗೆ. ನಾವು ಮಸಿ ಅಂತ ಹೇಳಿದಾಗ ಪೆನ್ನಿನಲ್ಲಿ ಯೂಸ್ ಮಾಡ್ತೀವಲ್ವಾ, ಮಸಿಯನ್ನ ಹಾಕ್ತೀವಲ್ವಾ, ಇಂಕನ್ನ ಹಾಕಿ ಬರಿತೀವಲ್ವಾ, ಅದಕ್ಕೆ ಇದನ್ನ ಮಸಿ ಅಂತ ಹೇಳಿದ್ರು. ಈಗ ಕೃಷಿ, ಕೃಷಿ ಅಂದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಕೃಷಿ ಅನ್ನೋದು ನಮ್ಗೆ ಗೊತ್ತಿದೆ, ಏನ್ ಗೊತ್ತಾ, ಫಾರ್ಮಿಂಗ್ ಅಥವಾ ನಾವು ಬೇಸಾಯ, ವ್ಯವಸಾಯ ಅಂತೆಲ್ಲ ಹೇಳ್ತೀವಲ್ಲ. ಇಲ್ಲಿ ನೋಡಿ, ಕೃಷಿ ಅಂದ್ರೆ ಉಳೋದು. ಯಾರು? ನಮ್ಮ ರೈತ. ಅವನು ನಮ್ಮ ಬೆನ್ನೆಲುಬು ಅಥವಾ ನಮ್ಮ ದೇಶದ ಆರ್ಥಿಕತೆಯಲ್ಲಿ ಕೃಷಿ ತುಂಬಾ ಏನಾಗಿದೆ ಅಂದ್ರೆ ಪ್ರಮುಖ ಪಾತ್ರವನ್ನ ಪಡೆದಿದೆ. ಓಕೆನಾ ಮಕ್ಕಳೇ? ಸರಿ, ಹಾಗಿದ್ರೆ ಮುಂದಿನ ಭಾಗವನ್ನ ನೋಡೋಣ ಬನ್ನಿ ಮಕ್ಕಳೇ. ಇಲ್ಲಿ ನೋಡಿ, ಫಸ್ಟ್ ನಾವು ರೈತನ ಬಗ್ಗೆ ತಿಳ್ಕೊಳ್ಳೋಣ. ಏನಪ್ಪಾ ರೈತನ ಬಗ್ಗೆ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ, ಈ ರೈತ ಇದಾನಲ್ಲ, ಇವನು ಒಕ್ಕಲಿಗ, ಒಕ್ಕದಿರೆ ಜಗವೆಲ್ಲ ಬಿಕ್ಕುವುದು ಅಂತ ಹೇಳ್ತಾರೆ. ಒಕ್ಕಲಿಗ, ಒಕ್ಕದಿರೆ ಜಗವೆಲ್ಲ ಬಿಕ್ಕುವುದು. ಏನಪ್ಪ ಮೇಡಮ್, ಏನು ಹಿಂಗಂದ್ರೆ ಅಂತಂದ್ರೆ, ಈ ರೈತ ನಂಗೆ ಬೇಜಾರಾಗಿದೆ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಥವಾ ನಂಗೆ ಇಷ್ಟ ಇಲ್ಲ ಅಂತ ಹೇಳಿ ಏನಾದ್ರೂ ಅವನು ಉಳೋದನ್ನ ಬಿಟ್ಬಿಟ್ರೆ, ಬೆಳೆಯೋದನ್ನ ಬಿಟ್ಬಿಟ್ರೆ ನಮ್ ಗತಿ ಏನಾಗುತ್ತೆ? ಊಟ ಇಲ್ಲದೆ ನಾವು ಏನ್ ಮಾಡ್ಬೇಕಾಗುತ್ತೆ? ಉಪವಾಸ ಇರ್ಬೇಕಾಗುತ್ತೆ. ನಾವು ಯಾವುದೇ ಒಂದು ಲ್ಯಾಬ್ ಅಲ್ಲೋ ಯಾವುದೇ ಒಂದು ಆಫೀಸಲ್ಲೋ ನಾವು ಟೊಮೆಟೊ ಹಣ್ಣನ್ನು ಬೆಳೆಯೋಕ್ಕಾಗಲ್ಲ. ನಾವು ಕೃಷಿಗೆ ಬೇಕಾದಂಥದ್ದನ್ನ ಬೆಳೆಯೋಕ್ಕಾಗಲ್ಲ. ಮ್ಯಾಮ್ ಹಂಗ್ಯಾಕೆ ಹೇಳ್ತೀರಾ? ಈಗ ಎಲ್ಲರೂ ಒಂದೊಂದು ಮನೆಯಲ್ಲೇ ರೂಮಲ್ಲೇ ಬೆಳೀತಾ ಇದ್ದಾರೆ ಅಂತ. ಅದು ಸಣ್ಣ ಪ್ರಮಾಣದಲ್ಲಿ ಆಗುತ್ತೆ ಮಕ್ಕಳೇ. ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕು ಅಂತಂದ್ರೆ ನಮಗೆ ಕೃಷಿಗೆ ಭೂಮಿ ಬೇಕು, ಭೂಮಿ ಮಳೆ ಬೇಕು, ನೀರ್ ಬೇಕು, ಬೀಜ ಬೇಕು, ಗೊಬ್ಬರ ಬೇಕು, ರಸಗೊಬ್ಬರಗಳು ಬೇಕು, ಎಲ್ಲ ಬೇಕಲ್ವಾ ನಮ್ಗೆ. ಹಾಗೇನೆ ಅದನ್ನ ಸರಿಯಾಗಿ ತಿಳ್ಕೊಂಡು ವೈಜ್ಞಾನಿಕವಾಗಿ ತಿಳ್ಕೋಬೇಕು. ನೋಡಿ, ಈಗ ನಮ್ಮ 60-70 ವರ್ಷಗಳ ಹಿಂದೆ ಇದ್ದಂತ ಕೃಷಿ ಈಗ ಮಾಡಕ್ಕಾಗಲ್ಲ. ಯಾಕಂದ್ರೆ ಅವಾಗ ಯಾವ ಟೈಮಿಗೆ ಮಳೆ ಬರ್ತಿತ್ತು, ಈಗ ಬರಲ್ಲ. ಎಷ್ಟೋ ಸತಿ ಮಳೆ ಏನಾಗ್ಬಿಡುತ್ತೆ, ಬರಲ್ಲ. ಆ ಟೈಮಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಬೇರೆ ಬೇರೆ ಅಲ್ಟರ್ನೇಟಿವ್ ಅಂತ ಹೇಳ್ತೀವಿ, ಅಂದ್ರೆ ಬೇರೆ ಬೇರೆ ವೈಜ್ಞಾನಿಕವಾದ ನಾವು ವಿಧಾನಗಳನ್ನ ಕಂಡುಕೋಬೇಕು. ಆಮೇಲೆ ಈಗ ಟ್ರ್ಯಾಕ್ಟರ್ ಇದೆ, ಎಲ್ಲ ಎಷ್ಟೊಂದು ನಾವು ಮ್ಯಾನ್ ಪವರ್ ಅಂತ ಹೇಳ್ತೀವಲ್ವಾ, ಅದ್ರ ಬದಲು ನಾವು ಇದನ್ನ ಬಳಸ್ಕೊಂಡು ನಾವು ಕೃಷಿಯನ್ನ ಮಾಡ್ಬೋದು. ಹೀಗೆ ಕೃಷಿಗೆ ಅನೇಕ ವೈಜ್ಞಾನಿಕವಾದಂತ ತಿರುವುಗಳಿದೆ, ವೈಜ್ಞಾನಿಕ ಅನ್ವೇಷಣೆಗಳಿದೆ. ಇವುಗಳನ್ನೆಲ್ಲ ನಾವು ಬಳಸ್ಕೋಬೇಕು. ಅನ್ವೇಷಣೆ ಅಂತಂದ್ರೆ ಏನು ಮ್ಯಾಮ್ ಅಂತ ಕೇಳ್ಬೋದು ನೀವು. ಅಂದ್ರೆ ಎಷ್ಟೊಂದು ಅದರಲ್ಲೂ ಕೂಡ ರಿಸರ್ಚ್ ಎಲ್ಲ ಮಾಡ್ತಾ ಇದ್ದಾರಲ್ವಾ. ರಿಸರ್ಚ್ ಎಲ್ಲ ಮಾಡಿ ಅದನ್ನೆಲ್ಲ ಕೃಷಿ ಹೇಗೆ ಚೆನ್ನಾಗಿ ಮಾಡಬೇಕು, ಬೆಳೆ ಹೇಗೆ ಚೆನ್ನಾಗಿ ಮಾಡಬೇಕು, ಬೀಜದ ಕ್ವಾಲಿಟಿ ಹೆಂಗೆ ಚೆನ್ನಾಗಿರ್ಬೇಕು, ನಾವು ಕೆಮಿಕಲ್ ರಸಗೊಬ್ಬರಗಳನ್ನ ಬಳಸೋ ಬದಲು ನಾವು ಏನ್ ಮಾಡ್ಕೋ ಸಾವಯವ ಕೃಷಿ ಮಾಡಬೇಕು, ಸಾವಯವ ರಸಗೊಬ್ಬರಗಳನ್ನ ಬಳಸಬೇಕು ಅಂತ ಹೇಳ್ತೀವಲ್ವಾ. ಸಾವಯವ ಅಂದ್ರೆ ಏನು ಗೊತ್ತಾ ಮಕ್ಕಳೇ? ಏನು ಹೇಳಿ? ಸಾವಯವ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀರಾ ನಂಗೆ? ಸಾವಯವ ಕೃಷಿ ಮತ್ತು ಇದರ ಇನ್ನೊಂದು ಕೃಷಿ ಯಾವುದು ಅಂತ ಹೇಳಿ ನನಗೆ ಹಾಕ್ತೀರಾ ಮಕ್ಕಳೇ? ಸರಿ, ನಾನು ಒಂದ್ ಸ್ವಲ್ಪ ನಿಮ್ಗೆ ವಿವರಣೆ ಕೊಡ್ತೀನಿ ನೋಡಿ. ಸಾವಯವ ಕೃಷಿ ಅಂತ ಹೇಳಿದ್ರೆ ನೈಸರ್ಗಿಕವಾಗಿ ಬಳಸಿ ನಾವು ಮಾಡುವಂತ ಕೃಷಿ ಪದ್ಧತಿಯನ್ನ ಸಾವಯವ ಕೃಷಿ ಅಂತ ಹೇಳ್ತೀವಿ. ಓಕೆನಾ ಮಕ್ಕಳೇ? ನಿಮಗೆ ಇದಕ್ಕಿಂತ ಹೆಚ್ಚಿನ ಮಾಹಿತಿಯನ್ನ ಬೇಕು ಅಂದ್ರೆ ನನಗೆ ನೀವೇನ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ನಂಗೆ ಕ್ವಶನ್ ಹಾಕಿ ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ ಮಕ್ಕಳೇ. ಸರಿನಾ? ನೋಡಿ ಮಕ್ಕಳೇ, ಇಲ್ಲಿ ನಾವು ವೈಜ್ಞಾನಿಕ ಬೆಳವಣಿಗೆಯಿಂದ ಬದುಕಲು ಸಾಧ್ಯವೇ ಅಂತ ಕೇಳ್ತಿದ್ದಾರೆ. ಸಾಧ್ಯವೇ ಅಂತ ಕೇಳಿದಾಗ ನಿಮಗೆ ಕ್ವಶನ್ ಇದೆ, ಏನು ಬರೀ ವೈಜ್ಞಾನಿಕವಾಗಿ ಬೆಳವಣಿಗೆ ಆದ್ರೆ ಸಾಕಾ? ವೈಜ್ಞಾನಿಕವಾಗಿ ಬೆಳವಣಿಗೆ ಆಗ್ಬೇಕು, ಆದ್ರೆ ಅದು ಕೃಷಿಯಲ್ಲೂ ಕೂಡ ಆಗ್ಬೇಕು ಅನ್ನೋದನ್ನ ನೀವು ಹೇಳ್ಬೇಕು. ಎಲ್ಲಾ ರಂಗದಲ್ಲಿ ಆದಂಗೆ ಕೃಷಿಯಲ್ಲೂ ಕೂಡ ವೈಜ್ಞಾನಿಕ ಬದಲಾವಣೆ ಆಗ್ಬೇಕು ಅಂತ ಹೇಳ್ಬೇಕು ಮಕ್ಕಳೇ. ಸರಿನಾ? ಈಗ ಒಂದು ಸರ್ವಜ್ಞನ ವಚನ ಹೇಳ್ತೀನಿ ನೋಡಿ. ಕೋಟಿ ವಿದ್ಯೆ, ಈ ಕೇಳಿರ್ತೀರಾ ಇದು ಯಾವಾಗ್ಲೂ, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು, ಮೇಟಿಯಿಂ ರಾಟಿ ನಡೆದುದಲ್ಲದೆ ದೇಶ ದಾಟವೇ ಕೆಡಗುಂ ಅಂತ ಹೇಳ್ತಾರೆ. ಅಂದ್ರೆ ಈ ಎಲ್ಲ ವಿದ್ಯೆಗಳಲ್ಲಿ ವ್ಯವಸಾಯ ಮಾಡೋದೇ ತುಂಬಾ ಪ್ರಮುಖವಾದದ್ದು ಅಂತ ಹೇಳ್ತಾರೆ. ಯಾವಾಗ್ಲೂ ಆಹಾರನೇ ಇಂಪಾರ್ಟೆಂಟ್ ಅಲ್ವಾ, ಪ್ರಮುಖ ಅಲ್ವಾ, ನಮ್ಗೆ ಯಾವಾಗ್ಲೂ ಆಹಾರನೇ ಇಂಪಾರ್ಟೆಂಟ್ ಅಲ್ವಾ, ಪ್ರಮುಖವಾದದ್ದಲ್ವಾ. ಯಾಕಂದ್ರೆ ಅದನ್ನ ಬೆಳೆಯೋದು ಯಾರು? ರೈತ ಅಂತ ಹೇಳಿ. ಅದಕ್ಕೆ ಅವನ ವಿದ್ಯೆ ಏನಿದೆ ಅದು ಎಲ್ಲ ವಿದ್ಯೆಗಳಿಗಿಂತ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಅವನೇನಾದ್ರೂ ಮಾಡಲ್ಲ ಅಂತ ಹೇಳಿದ್ರೆ ದೇಶ ನಡೆಯಲ್ಲ, ದೇಶಗೆ ಕೆಡಕಾಗುತ್ತೆ, ನಡೆಯಲ್ಲ ಅಂತ ಹೇಳಿ ಇಲ್ಲಿ ಸರ್ವಜ್ಞನವರ ವಚನ ಇದೆ.
ಈಗ ರೈತನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿ ನೋಡೋಣ ಬನ್ನಿ ಮಕ್ಕಳೇ. ನೋಡಿ, ರೈತ ಮಳೆಯನ್ನ ತುಂಬಾ ಅವಲಂಬನೆಯನ್ನ ಮಾಡಿದಾನೆ ಅಲ್ವಾ. ಮಳೆ ಅವಲಂಬನೆ ಮಾಡಿರೋದ್ರಿಂದ ಏನಾಗುತ್ತೆ ಹೇಳಿ, ಕಾಲ ಕಾಲಕ್ಕೆ ಮಳೆ ಆಗಲ್ಲ, ಬೆಳೆ ಆಗಲ್ಲ, ಅವಾಗ ಬೀಜಗಳಿಗೆ ರೋಗ ಬರುತ್ತೆ, ಅಥವಾ ನಾವು ಹಾಕುವಂತ ಕ್ರಿಮಿಕೀಟಗಳ ಕೀಟನಾಶಕಗಳು ಅಂತ ಹೇಳ್ತೀವಲ್ಲ, ಅದು ಸರಿಯಾಗಿ ಸಿಂಪಡಣೆ ಮಾಡಬೇಕು. ಇದೆಲ್ಲ ಏನಾಗಿದೆ ಅಂದ್ರೆ ಇದು ಕಾಲ ಕಾಲಕ್ಕೆ ಸರಿಯಾಗಿ ಬದಲಾವಣೆ ಆಗ್ಬೇಕಾಗಿದೆ. ಈಗ 25 ವರ್ಷ ಹಿಂದೆ, 50 ವರ್ಷದ ಹಿಂದೆ ನಾವು ಕೃಷಿ ಮಾಡ್ದಂಗೆ, ನಮ್ಮ ಅಜ್ಜ ಮಾಡ್ದಂಗೆ ನಾವು ಮಾಡೋಕ್ಕಾಗಲ್ಲ. ನಾವೇನ್ ಮಾಡ್ಬೇಕು, ಈಗಿನ ಹವಾಮಾನಕ್ಕೆ ತಕ್ಕಂಗೆ, ಈಗಿನ ಕಾಲಮಾನಕ್ಕೆ ತಕ್ಕಂಗೆ ನಾವೇನ್ ಮಾಡ್ಬೇಕು, ಕೃಷಿಯನ್ನ ಬದಲಾವಣೆ ಮಾಡ್ಕೋಬೇಕು. ಕೃಷಿ ಬದಲಾವಣೆ ಆಗ್ಬೇಕಂದ್ರೆ ಹೇಗ್ ಮಾಡ್ಬೇಕು ಅಂತ ಹೇಳಿದ್ರೆ, ಅದಕ್ಕೆ ಏನ್ ಮಾಡ್ಬೇಕು, ಸರ್ಕಾರ ಏನ್ ಮಾಡ್ಬೇಕು, ಸಪೋರ್ಟ್ ಮಾಡ್ಬೇಕು, ಅವರಿಗೆ ಸಹಾಯವನ್ನ ಮಾಡ್ಬೇಕು, ಅವರಿಗೆ ತರಬೇತಿಯನ್ನ ಕೊಡ್ಬೇಕು. ನೀವು ಕೃಷಿ ವಿಶ್ವವಿದ್ಯಾಲಯ ಅಂತ ಕೇಳಿದೀರಾ ಮಕ್ಕಳೇ? ಓಕೆ, ಅಲ್ಲೇನ್ ಮಾಡ್ಬೇಕು, ಅವರು ಆ ಒಂದು ರೈತರಿಗೆ ಏನ್ ಮಾಡ್ಬೇಕು, ವೈಜ್ಞಾನಿಕವಾಗಿ ಯಾವ ಬೆಳೆ ಬಂದಿದೆ, ಯಾವ ತಳಿಗಳು ಬಂದಿದೆ, ಯಾವಾಗ ಬೆಳಿಬೇಕು, ಮಣ್ಣು ಹೆಂಗಿರ್ಬೇಕು, ಇದ್ರ ಬಗ್ಗೆ ಎಲ್ಲ ಅವರು ಏನ್ ಮಾಡ್ಬೇಕು ಅಂದ್ರೆ ಮಾಹಿತಿ ಕೊಡ್ಬೇಕು. ನಿಮ್ಗೆ ಈಗ ಆಪ್ ಅಲ್ಲಿ ಕೂಡ ಇದೆ, ಕೃಷಿ ಆಪ್ ಅಂತ ಬಂದಿದೆ, ಕೇಳಿದೀರಾ? ಹಾ, ಆ ಆಪ್ ಅಲ್ಲೂ ಕೂಡ ಈ ಎಲ್ಲ ಮಾಹಿತಿಗಳಿದೆ. ನಿಮ್ಮ ಮಣ್ಣನ್ನ ತಗೊಂಡೋಗಿ ನೀವು ಪರೀಕ್ಷೆ ಮಾಡಿಸಿ, ಮಣ್ಣಿನ ಪರೀಕ್ಷೆ ಮಾಡಿಸ್ಕೊಂಡು ಅದಕ್ಕೆ ಯಾವ ಬೆಳೆ ಬೆಳಿಬಹುದು, ಇದಕ್ಕೆ ಎಷ್ಟು ಕೀಟನಾಶಕ ಹಾಕ್ಬೇಕು, ಇದಕ್ಕೆ ಎಷ್ಟು ರಸಗೊಬ್ಬರ ಹಾಕ್ಬೇಕು ಅನ್ನೋದನ್ನು ಕೂಡ ಅವ್ರು ಹೇಳ್ತಾರೆ. ಅದನ್ನೆಲ್ಲ ವೈಜ್ಞಾನಿಕವಾಗಿ ತಿಳ್ಕೊಂಡು ಮಾಡ್ಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಬೆಳೆ ನಮ್ಗೆ ಸಫಲ ಬೆಳೆ ಬರುತ್ತೆ, ಅದು ಫೇಲ್ ಆಗಲ್ಲ, ಅದು ಸರಿಯಾಗಿ ಬರುತ್ತೆ ಅಂತ ಹೇಳ್ಬೋದು. ಸರಿನಾ ಮಕ್ಕಳೇ? ಹಾಗಿದ್ರೆ ಆದ್ರೆ ಪಾಪ ಇಷ್ಟೆಲ್ಲಾ ಮಾಡಿದ್ರು ಕೂಡ ಪಾಪ ಕೃಷಿಕನಿಗೆ ಏನಾಗಿದೆ ಅಂದ್ರೆ ಇಂದಿನ ಕಾಲದಲ್ಲಿ ಪಾಪ ಅವನ ಒಂದು ಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ. ಎಷ್ಟೊಂದು ಚಿಕ್ಕ ಚಿಕ್ಕ ಕೃಷಿಕರಿದಾರಲ್ವಾ, ಅವರು ಪಾಪ ಎಷ್ಟೊಂದು ಜನ ನಿಮ್ಗೆ ಗೊತ್ತಿರ್ಬೇಕು, ಆತ್ಮಹತ್ಯೆಯನ್ನು ಕೂಡ ಮಾಡ್ಕೊಂಡ್ಬಿಡ್ತಾರೆ. ಯಾಕಂದ್ರೆ 2-3 ಸತಿ ಬೆಳೆ ಫೇಲ್ ಆಗ್ಬಿಟ್ರೆ, ಅಥವಾ ಮಳೆ ಸರಿಯಾಗಿ ಬರದೇ ಇದ್ರೆ ಹಾಗೆಲ್ಲ ಕೂಡ ಆಗ್ತಾ ಇದೆ. ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ, ನಾವೆಲ್ಲ ಸಮಾಜದಲ್ಲಿರುವಂಥವ್ರು ಎಲ್ಲರೂ ಸೇರಿ ನಾವು ಅಥವಾ ಸರ್ಕಾರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅವರಿಗೆ ಸಪೋರ್ಟ್ ಅನ್ನ ಮಾಡ್ಬೇಕು, ಸಹಾಯಧನವನ್ನ ಕೊಡ್ಬೇಕು. ಅವ್ರಿಗೆ ವಿಮೆಗೆ ಅವ್ರು ಏನಾದ್ರೂ ಒಂದು ಬೆಳೆಯನ್ನ ಬೆಳೆದಿರ್ತಾರಲ್ಲ, ಅದಕ್ಕೂ ವಿಮೆ ಮಾಡ್ಬೇಕು. ವಿಮೆ ನಿಮ್ಗೆ ಈಗ ಗೊತ್ತಿದೆ, ಬೆಳೆ ಮೇಲೆ ವಿಮೆ ಮಾಡೋದು ಎಲ್ಲ ಗೊತ್ತಿದೆ ನಿಮ್ಗೆ ಅಲ್ವಾ. ಈಗ ಲಾಸ್ಟ್ ಟೈಮ್ ಎಲ್ಲ ಬಂದಿತ್ತಲ್ವಾ, ಬೆಳೆ ವಿಮೆ ಬಗ್ಗೆ ಎಲ್ಲ ಗೊತ್ತಿತ್ತಲ್ವಾ. ಓಕೆ, ಹಾಗೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಅವನ ಸ್ಥಿತಿಯು ಕೂಡ ಏನಾಗತ್ತೆ, ಸುಧಾರಣೆ ಆಗತ್ತೆ. ಕೃಷಿಕ ನಮ್ಮ ಬೆನ್ನೆಲುಬು, ಅವನನ್ನ ನಾವ್ ಯಾವತ್ತೂ ಏನ್ ಮಾಡೋಕ್ ಬಿಡ್ಬಾರ್ದು, ಅವನು ಕುಗ್ಗೋದಕ್ ಬಿಡ್ಬಾರ್ದು, ಅವನಲ್ಲಿ ಉತ್ಸಾಹ ತುಂಬಬೇಕು. ಒಂದ್ಸತಿ ಇದಾದ್ರೆ ಆಗ್ಲಿ, ನೆಕ್ಸ್ಟ್ ಟೈಮ್ ಮಾಡು ಅಂತ ಹೇಳಿ ಅವನಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಹೇಳಕ್ಕೆ ಇಲ್ಲಿ ನಮ್ಮ ಕೃತಿಕಾರರು ಹೇಳ್ತಾ ಇದ್ದಾರೆ. ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಇಲ್ಲಿ ಕೃಷಿಕನ ಬಗ್ಗೆ ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಮಕ್ಕಳೇ. ಸರಿನಾ? ಹಾಗಿದ್ರೆ ಬನ್ನಿ ಮುಂದಿನ ಭಾಗಕ್ಕೆ ಹೋಗೋಣ. ಇಲ್ಲಿ ನೆಕ್ಸ್ಟ್ ಬರೋದು ಯಾರಪ್ಪ ಅಂದ್ರೆ ಅಸಿ ಅಂತ ಹೇಳಿದ್ರೆ ನಿಮ್ಗೆ ಯುದ್ಧದ ಬಗ್ಗೆ ಬರುತ್ತೆ. ಯುದ್ಧ, ಸೈನಿಕ. ಏನಪ್ಪ ಸೈನ್ಯ ಯಾಕೆ ಬೇಕು ಅಂತ ಹೇಳಿ ನಿಮ್ಗೆ ಏನಾದ್ರು ಅನ್ಸುತ್ತಾ? ಮ್ಯಾಮ್, ನಾವ್ ಹೆಂಗಿದ್ರು ಶಾಂತಿ ಪ್ರಿಯರು, ನೀವ್ ಯಾರ ಮೇಲೂ ಯುದ್ಧಕ್ಕೆ ಹೋಗೋದು ಬೇಕಾಗಿಲ್ಲ. ಆದ್ರೆ ನಿಮ್ಮ ಮೇಲೆ ಯಾರಾದ್ರೂ ಆಕ್ರಮಣ ಮಾಡಿದ್ರೆ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ದೇಶವನ್ನ ರಕ್ಷಣೆ ಮಾಡೋದಕ್ಕೆ, ದೇಶದ ರಕ್ಷಣೆಗೆ ನಮ್ಗೆ ಏನ್ ಮಾಡ್ಬೇಕು ಅಂದ್ರೆ ಯುದ್ಧ ಯೋಧ ಸೈನಿಕ ಬೇಕು. ಮತ್ತೆ ಆ ರಕ್ಷಣೆ ಮಾಡುವಂತ ತಂತ್ರವನ್ನೇ ಯುದ್ಧ ಅಂತ ಹೇಳಿ ನೀವು, ಹೌದಲ್ವಾ? ನಮ್ಮ ಮೇಲೆ ಯಾರಾದ್ರೂ ಅಟ್ಯಾಕ್ ಮಾಡಿದ್ರೆ ನಾವು ಸುಮ್ನೆ ಇರ್ಬೇಕಾ? ಅಟ್ಯಾಕ್ ಮಾಡಿದ್ರೆ ಸುಮ್ನೆ ಕುತ್ಕೋಬೇಕಾ? ಇಲ್ಲ ಅಲ್ಲ, ನಾವು ಯಾರಾದ್ರೂ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾವು ವಾಪಸ್ ಅಟ್ಯಾಕ್ ಮಾಡ್ಬೇಕಲ್ವಾ? ಅದಕ್ಕೋಸ್ಕರ ಮತ್ತೆ ನಮ್ಮ ಸಂರಕ್ಷಣೆಗೆ, ನಮ್ಮ ದೇಶದ ಗಡಿಗಳ ಸಂರಕ್ಷಣೆಗೆ ನಮ್ಗೆ ಬೇಕೇ ಬೇಕು. ಪಾಪ ನಮ್ಮ ಯೋಧನ ಸ್ಥಿತಿ ಹೇಗಿದೆ ಅಂತಂದ್ರೆ ಈಗ ಸ್ವಲ್ಪ ಸುಧಾರಿಸಿದೆ ಬಿಡಿ. ಮುಂಚೆ ಈಗ 40-50 ವರ್ಷಗಳ ಹಿಂದೆ ಏನಾಗಿತ್ತು, ನಮ್ಮಲ್ಲಿ ಜಾಸ್ತಿ ಬಜೆಟ್ ಇಲ್ಲದೆ ಇರೋದ್ರಿಂದ ನಾವು ಅವನಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಆಗ್ಲಿ, ಆಧುನಿಕ ಶಸ್ತ್ರಾಸ್ತ್ರಗಳಾಗ್ಲಿ ಇವೆಲ್ಲ ಕೊಡಕ್ಕಾಗಿರ್ಲಿಲ್ಲ. ಆದ್ರೆ ಈಗ 20-25 ವರ್ಷಗಳಿಂದ ಎಲ್ಲ ಸುಧಾರಣೆ ಆಗಿದೆ. ಅವನಿಗೆ ಅತ್ಯಂತ ಒಳ್ಳೆಯ ದರ್ಜೆಯ ಬಟ್ಟೆಗಳನ್ನಾಗ್ಲಿ, ಆಹಾರವನ್ನಾಗ್ಲಿ ಎಲ್ಲ ಕೊಡ್ಬೇಕಲ್ವಾ? ಏನ್ ಮ್ಯಾಮ್ ಯಾಕೆ ಕೊಡ್ಬೇಕು ಅವನಿಗೆ ಆಹಾರ ಅಂತ ಕೇಳ್ತೀರಾ? ಇಲ್ಲ, ತಿಂದು ಸ್ಟ್ರಾಂಗ್ ಆಗಿರ್ಬೇಕಲ್ವಾ? ನಿಮ್ಗೆ ಗೊತ್ತಾ, ಪಾಪ ಸಿಯಾಚಿನ್ ಮತ್ತೆ ನಮ್ಮ ಗಡಿ ಭಾಗಗಳಲ್ಲಿ ಕೆಲವೊಂದ್ ಕಡೆ ಎಲ್ಲ -20 ಡಿಗ್ರಿ, -15 ಡಿಗ್ರಿ ಎಲ್ಲ ಇರುತ್ತೆ. ಅಲ್ಲೆಲ್ಲ ಇಡೀ ದಿವಸ ನಿಂತ್ಕೊಂಡಿರ್ತಾರೆ ನಮ್ಮ ಯೋಧರು. ಅವಾಗ ಅವರಿಗೆ ಒಳ್ಳೆ ಕ್ವಾಲಿಟಿ ಶೂಸ್ ಎಲ್ಲ ಕೊಡ್ಬೇಕಾಗತ್ತೆ, ಬಟ್ಟೆಗಳನ್ನ ಕೊಡ್ಬೇಕಾಗತ್ತೆ, ಅವರಿಗೆ ಸಂರಕ್ಷಣೆಯನ್ನ ಕೊಡ್ಬೇಕಾಗತ್ತೆ. ಮತ್ತೆ ಅವರು ಏನಾದ್ರೂ ಯುದ್ಧವನ್ನ
ಮಾಡುವಾಗ ಅವರಿಗೆ ಏನಾದರೂ ಆದರೆ ಅವರ ಒಂದು ಫ್ಯಾಮಿಲಿಗೆ, ಅವರ ಒಂದು ಕುಟುಂಬಕ್ಕೆ ಕೂಡ ರಕ್ಷಣೆಯನ್ನು ಕೊಡಬೇಕಾಗತ್ತೆ, ಯೋಧನಿಗೂ ರಕ್ಷಣೆಯನ್ನು ಕೊಡಬೇಕಾಗತ್ತೆ. ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಪ್ರಬಲವಾದ ಸೈನ್ಯ, ಬಲಿಷ್ಠವಾದ ಸೈನ್ಯವನ್ನ ನಾವು ಕಟ್ಬೋದು. ಸೈನ್ಯದಲ್ಲಿ ಜಾಸ್ತಿ ಸಂಖ್ಯೆಯ ಸೈನಿಕರಿದ್ರೆ ಸಾಲದು ಮಕ್ಕಳೇ, ಸೈನ್ಯ ಪ್ರಬಲವಾಗಿರ್ಬೇಕು. ಅಂದ್ರೆ ಸೈನಿಕರು ಸ್ಟ್ರಾಂಗ್ ಆಗಿರ್ಬೇಕು, ಸ್ಕಿಲ್ಡ್ ಆಗಿರ್ಬೇಕು, ಯಾವುದೇ ರೀತಿಯ ತಂತ್ರಗಳನ್ನು ಮಾಡುವಂಥದ್ರಲ್ಲಿ ಅವರು ವಿಫಲರಾಗಬಾರ್ದು ಅನ್ನೋದು ಇಲ್ಲಿ ನಮ್ಮ ಕೃತಿಕಾರರ ಒಂದು ಆಶಯ ಆಗಿದೆ ಅಂತ ಹೇಳ್ತೀನಿ. ಪ್ರಬಲ ರಕ್ಷಣಾ ಪಡೆಯು ಅಗತ್ಯವಾಗಿ ಬೇಕೇ ಬೇಕು ಅಂತ ಹೇಳ್ತಾರೆ. ಆಮೇಲೆ ನಮ್ಮ ಬಜೆಟ್ಟಿನಲ್ಲಿ ಹೆಚ್ಚಿನ ಭಾಗವನ್ನ ಅಂದ್ರೆ ಜಾಸ್ತಿ ಭಾಗವನ್ನ ನಾವು ಏನ್ ಮಾಡ್ಬೇಕು, ರಕ್ಷಣೆಗೆ ಮೀಸಲಾಗಿಡ್ಬೇಕು ಅಂತ ಇದ್ದಾರೆ. ಈಗ ಹಾಗೆ ಮಾಡ್ತಾ ಇದಾರಲ್ವಾ, ರಫೇಲ್ ವಿಮಾನಗಳೆಲ್ಲ ಬಂದ್ವು. ಆಮೇಲೆ ಎಷ್ಟೊಂದು ನಾವು ಸ್ವದೇಶಿ ಇಂಡಿಯಾದ ದಿಂದ ನಮ್ಮ ದೇಶದಲ್ಲೇ ನಾವು ಕೆಲವೊಂದು ರಕ್ಷಣಾ ಸಲಕರಣೆಗಳನ್ನೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಇದೆಲ್ಲ ಆಗ್ತಾ ಇದೆ. ಈ 25-30 ವರ್ಷಗಳಲ್ಲಿ ಎಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳ್ಬೋದು. ಮತ್ತೆ ದೇಶವನ್ನ ರಕ್ಷಿಸದಿದ್ರೆ ನಾವು ಗುಲಾಮರಾಗ್ಬಿಡ್ತೀವಿ. ಅದು ನಿಮ್ಗೆ ಗೊತ್ತೇ ಇದೆ ಅಲ್ವಾ, ಹೌದಲ್ವಾ? ಓಕೆ, ದೇಶದ ಸಂರಕ್ಷಣೆ ಇದೇನ್ ಗೊತ್ತಾ, ಮುಖ್ಯ. ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಅಲ್ವಾ, ಹೌದು ತಾನೆ? ಇದು ತುಂಬಾ ಇಂಪಾರ್ಟೆಂಟು. ಹಾಗಿದ್ರೆ ನಾವು ಈಗ ಅಸಿ ಅಂದ್ರೆ ಯುದ್ಧ, ಯುದ್ಧ ಅಂದ್ರೆ ಸೈನಿಕ, ಸೈನಿಕನ ಸ್ಥಿತಿಗತಿಗಳು ಹೇಗಿದೆ, ಸೈನಿಕ ಏನ್ ಮಾಡ್ತಾನೆ, ಅವನ ಸ್ಥಿತಿಯನ್ನ ಸುಧಾರಣೆ ಮಾಡೋದಕ್ಕೆ ನಾವು ಏನ್ ಮಾಡ್ಬೇಕು, ಬಜೆಟ್ನಲ್ಲಿ ಹೆಚ್ಚಿನ ಭಾಗವನ್ನ ಇಡಬೇಕು, ಅವ್ರಿಗೆ ಒಳ್ಳೆಯ ಫೆಸಿಲಿಟಿಯನ್ನ, ಅವರಿಗೆ ಸೌಕರ್ಯಗಳನ್ನ ನಾವು ಕೊಡಬೇಕು. ನಾವು ಇಷ್ಟೇ ಮಾಡಕ್ ಸಾಧ್ಯ ಅಲ್ವಾ, ಹೌದಲ್ವಾ ಮಕ್ಕಳೇ? ಸರಿ, ಬನ್ನಿ ಮಕ್ಕಳೇ ಮುಂದಿನ ಭಾಗವನ್ನ ನೋಡೋಣ. ಈಗ 3ನೇ ಭಾಗವಾದಂತ ಪೆನ್ನು, ಮಸಿ ಅಂತ ಹೇಳ್ತೀವಿ. ಏನ್ ಮ್ಯಾಮ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಪತ್ರಿಕೋದ್ಯಮ, ಮಸಿ ಅಥವಾ ಬರವಣಿಗೆ ಅನ್ನೋದು ಎಷ್ಟು ಎಷ್ಟು ಮುಖ್ಯವಾದದ್ದು ಸಮಾಜದಲ್ಲಿ. ಅಂದ್ರೆ ಸಮಾಜ ಏನಾದ್ರೂ ಬಿದ್ದು ಹೋಗ್ತಾ ಇದ್ರೆ, ಸಮಾಜದಲ್ಲಿ ಏನಾದ್ರೂ ಮೌಲ್ಯಗಳು ಕುಸಿತಾ ಇದ್ರೆ, ಪೆನ್ನಿನಿಂದ ನಾವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಸಾಹಿತ್ಯದಿಂದ, ಪತ್ರಿಕೋದ್ಯಮದಿಂದ ಆ ಮೌಲ್ಯಗಳನ್ನ ಎತ್ತಿ ಹಿಡಿಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ನಮ್ಮ ಕೃತಿಕಾರರಾದಂತ ಪಂಡಿತಾರಾಧ್ಯ ಅವರು ಅಂದ್ರೆ ಶಿವಾಚಾರ್ಯ ಸ್ವಾಮೀಜಿ ಅವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಹೇಳ್ತಾ ಇದ್ದಾರೆ, ಪೆನ್ನು ಏನಾಗಿದೆ ಅಂತ ಹೇಳಿದ್ರೆ ಖಡ್ಗಕ್ಕಿಂತ ಹರಿತವಾಗಿದೆ. ಅಂದ್ರೆ ಖಡ್ಗ ಅಂತ ಹೇಳಿದ್ರೆ ಯುದ್ಧ ಖಡ್ಗ, ಅದಕ್ಕಿಂತ ಹರಿತವಾಗಿದೆ. ಪೆನ್ನಿನಿಂದ ಏನ್ ಬೇಕಾದ್ರೂ ಚೇಂಜ್ ಮಾಡೋದು, ಮನಸ್ಸನ್ನ ಕೂಡ ಚೇಂಜ್ ಮಾಡ್ಬೋದು ಅನ್ನೋ ತರ ಹೇಳ್ತಾ ಇದ್ದಾರೆ. ಮತ್ತೆ ಒಂದು ಸರ್ಕಾರವನ್ನ ಉರುಳಿಸಿ ಮತ್ತೊಂದು ಸರ್ಕಾರ ತರ್ಬೋದು ಅಂತ ಒಂದು ಶಕ್ತಿ ಈ ಸಾಹಿತ್ಯಕ್ಕಿದೆ. ಸಾಹಿತ್ಯ ನಿಮ್ಗೆ ಗೊತ್ತಿರ್ಬೇಕು, 12ನೇ ಶತಮಾನದಲ್ಲಿ ಬಸವಣ್ಣನವರು ಬಂದು ಏನ್ ಮಾಡಿದ್ರು ನಿಮ್ಗೆ ಗೊತ್ತಲ್ವಾ, ಕ್ರಾಂತಿಯನ್ನೇ ಎಬ್ಬಿಸ್ಬಿಟ್ರು. ಅವ್ರೇನ್ ಮಾಡಿದ್ರು, ಸಮಾಜದ ಎಲ್ಲ ಅಂಕುಡೊಂಕುಗಳನ್ನೆಲ್ಲ ಸುಧಾರಿಸಕ್ಕೆ ಪ್ರಯತ್ನ ಪಟ್ರು. ಆಲ್ಮೋಸ್ಟ್ ಅವರು ಎಷ್ಟೊಂದು ಹಂತದಲ್ಲಿ ಅವರು ಯಶಸ್ವಿಯಾಗಿದ್ರು ಅಂತ ಹೇಳಿದ್ರೆ 90% ಯಶಸ್ವಿಯಾಗ್ಬಿಟ್ಟಿದ್ರು ಅವರು ಎಲ್ಲ ರೀತಿಯಿಂದ. ಯಾಕಂದ್ರೆ ಅವರು ಸಾಹಿತ್ಯದಿಂದ, ಒಂದು ಅವರ ವಚನಗಳಿಂದ, ಅವರ ನಡವಳಿಕೆಯಿಂದ ಏನ್ ಮಾಡಿದ್ರು, ಸಮಾಜವನ್ನ ಸುಧಾರಣೆ ಮಾಡಿದ್ರು. ಇಲ್ಲಿ ಶರಣರ ಬಗ್ಗೆ, ವಚನದ ಬಗ್ಗೆ, ಕುವೆಂಪು ಅವ್ರ ಬಗ್ಗೆ, ಕೀರ್ತನೆ ಬಗ್ಗೆ ಇದನ್ನೆಲ್ಲ ನಾವು ಹೇಳೋದೇ ಬೇಕಾಗಿಲ್ಲ. ಅವರ ಸಾಹಿತ್ಯವನ್ನು ಓದಿದ್ರೆ ನಾವೇನ್ ಮಾಡ್ತೀವಿ, ಇನ್ಸ್ಪೈರ್ ಆಗ್ತೀವಲ್ವಾ, ನಮ್ಗೆ ಪ್ರೇರಣೆ ಬರುತ್ತಲ್ವಾ. ಹಾಗೆ ಸಾಹಿತ್ಯ, ಪತ್ರಿಕೋದ್ಯಮ ಕೂಡ ಮಕ್ಕಳೇ, ಪತ್ರಿಕೋದ್ಯಮನೂ ಬಿಡಬಾರ್ದು. ಇದು 3ನೇ ಕಣ್ಣು ಅಂತ ಹೇಳ್ತೀವಿ ನಾವು. ಪತ್ರಿಕೋದ್ಯಮ ಕೂಡ ಅಷ್ಟೇ. ಯಾವಾಗಲೂ ಸಮಾಜದಲ್ಲಿ ಆಗಿರುವ ಅಂಕುಡಂಕುಗಳು ಗೊತ್ತಾಗಲ್ಲ, ಅದನ್ನ ಪತ್ರಿಕೆಯಲ್ಲಿ ಬಂದ್ರೆ ನಮ್ಗೆ ಗೊತ್ತಾಗತ್ತೆ, ಓಹೋ ಹಿಂಗಾಗ್ತಾ ಇದೆ ಅಂತ ಹೇಳಿ. ಹೌದಲ್ವಾ, ಹೌದಾ, ಸರಿನಾ? ಹಾಗಿದ್ರೆ ಇಲ್ಲಿ ಪೆನ್ನು ಏನಾಗಿದೆ, ಖಡ್ಗಕ್ಕಿಂತ ಹರಿತವಾಗಿದೆ. ಪೆನ್ನು ಏನ್ ಮಾಡ್ಬೋದು, ಒಂದು ಸರ್ಕಾರವನ್ನ ಉರುಳಿಸಿ ಮತ್ತೊಂದು ಸರ್ಕಾರವನ್ನ ರಚನೆ ಮಾಡುವಂತದ್ದನ್ನ ಕೆಪಾಸಿಟಿ ಅದಕ್ಕಿದೆ. ಆಮೇಲೆ ಸಾಹಿತ್ಯದ ಸತ್ವದಿಂದಾಗಿ ನಾವು ಗೌರವವನ್ನ ತಂದ್ಕೋಬಹುದು. ಸಾಹಿತ್ಯಕ್ಕೆ ತುಂಬಾ ಇಂಪಾರ್ಟೆನ್ಸ್ ಇದೆ, ತುಂಬಾ ಮಹತ್ವ ಇದೆ ಅಂತ ಹೇಳ್ಬೋದು. ಮತ್ತೆ ಅನೇಕ ಶರಣರು, ಶಿವಶರಣರು, ವಚನಕಾರರು, ದಾಸ ಸಾಹಿತ್ಯ, ಮತ್ತೆ ಕುವೆಂಪು, ಬೇಂದ್ರೆ ಇಂಥವರೆಲ್ಲರ ಸಾಹಿತ್ಯ ಏನ್ ಮಾಡುತ್ತೆ, ಪ್ರೇರಣೆಯನ್ನ ನೀಡುತ್ತೆ ಅಂತ ಹೇಳಿ ನಮ್ಮ ಶಿವಾಚಾರ್ಯ ಸ್ವಾಮಿಗಳು ಹೇಳ್ತಾ ಇದ್ದಾರೆ ಈ ಒಂದು ಗದ್ಯ ಭಾಗದಲ್ಲಿ ಮಕ್ಕಳೇ. ಸರಿನಾ? ಇದು ಅರ್ಥ ಆಯ್ತಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗಕ್ಕೆ ಹೋಗೋಣ. ಇಲ್ಲಿ ಪದಗಳ ಅರ್ಥವನ್ನ ನೋಡಿ ಎಷ್ಟೊಂದು ಜನ ಹೇಳ್ತಾರೆ ನಮ್ಮ ಒಂದು ದೇಶ ಏನಾಗ್ಬೇಕು ಅಂತ ಹೇಳಿದ್ರೆ ನಂಬರ್ 1, ನಂಬರ್ 2, ನಂಬರ್ 3 ಅಂತ ಹೇಳಿ ಬರುತ್ತಲ್ವಾ, ಹೌದಲ್ವಾ? ಈಗ 5ನೇ ಸ್ಥಾನದಲ್ಲಿದೆ ಆರ್ಥಿಕವಾಗಿ ನಮ್ಮ ದೇಶ, ಕರೆಕ್ಟ್ ಅಲ್ವಾ?
ಹಾಗೆ ನಮ್ಮ ದೇಶ ಮುಂದೆ ಹೋಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ಆಣೆಕಟ್ಟುಗಳನ್ನ ಕಟ್ಟಬೇಕು, ವೈಜ್ಞಾನಿಕವಾಗಿ ಮುಂದೆ ಹೋಗ್ಬೇಕು ಅಂತ ಹೇಳ್ತಾರೆ. ಬರೀ ಅಷ್ಟೇ ಅಲ್ಲ, ವೈಜ್ಞಾನಿಕವಾಗಿ ಮುಂದೆ ಹೋಗೋದ್ರ ಜೊತೆಗೆ ನಾವು ಕೃಷಿಯಲ್ಲೂ ಮುಂದಾಗಿರ್ಬೇಕು ಅಲ್ವಾ, ರಕ್ಷಣೆನೂ ಮಾಡ್ಕೋಬೇಕು, ಎಲ್ಲಾನು ಇಂಪಾರ್ಟೆಂಟೇ. ಇಲ್ಲಿ ಆಣೆಕಟ್ಟು ಅಂತ ಬಂದಾಗ ನಿಮ್ಗೆ ಗೊತ್ತಿರುತ್ತೆ, ಒಂದು ನದಿ ಇರುತ್ತೆ, ನದಿಗೆ ಏನ್ ಮಾಡ್ತಾರೆ, ಅಡ್ಡಲಾಗಿ ಡ್ಯಾಮ್ ಅನ್ನ ಕಟ್ತಾರೆ, ಅದಕ್ಕೆ ಜಲಾಶಯ, ತಡೆಗೋಡೆ ಅಂತ ಹೇಳ್ತೀವಿ. ಅಸಿ ಅಂದ್ರೆ ಹೇಳಿದೀನಿ ನಿಮ್ಗೆ, ಖಡ್ಗ, ಯುದ್ಧ ಅಂತ ಹೇಳಿ. ಉಪೇಕ್ಷೆ ಅಂತಂದ್ರೆ ಉಪೇಕ್ಷೆ ಮಾಡೋದು, ತಿರಸ್ಕಾರ ಮಾಡೋದು. ಈಗ ನಾವೇನ್ ಮಾಡ್ತೀವಿ, ರೈತನನ್ನ ನೆಗ್ಲೆಕ್ಟ್ ಮಾಡ್ಬಿಟ್ಟಿದೀವಲ್ವಾ, ನಮ್ಮ ಸಮಾಜದಲ್ಲಿ ಎಷ್ಟೋ ಜನ ನೆಗ್ಲೆಕ್ಟ್ ಮಾಡ್ತಾರಲ್ವಾ ಅಂತ ಹೇಳಿ, ಅದಕ್ಕೆ ಉಪೇಕ್ಷೆ, ತಿರಸ್ಕಾರ, ಲಕ್ಷ್ಯ ಮಾಡೋದು ಅಂತ ಹೇಳ್ತೀವಿ. ಕೃತಜ್ಞನಾಗಿರೋದು, ಇದನ್ನ ನಾನು ಸುಮಾರು ಸತಿ ಹೇಳಿದ್ದೀನಿ. ಮೊದಲನೇ ಪಾಠದಲ್ಲೂ ಕೂಡ ಕೃತಜ್ಞ ಮತ್ತು ಕೃತಜ್ಞ ಬಗ್ಗೆ ಹೇಳಿದ್ದೆ. ಕೃತಜ್ಞ ಅಂತಂದ್ರೆ ಉಪಕಾರ ಸ್ಮರಣೆ ಇಲ್ದೇ ಇರೋನು ಅಂತ ಹೇಳಿ. ನೋಡಿ, ಕೃಷಿಕರ ಪಾಡ್ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಅವರನ್ನ ಪಾಪ ಎಲ್ಲರೂ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದಾರೆ, ಅವರನ್ನ ಶೋಷಣೆ ಮಾಡ್ತಾ ಇದ್ದಾರೆ. ಎಷ್ಟೋ ಎಲ್ಲ ಸಮಾಜದ ಎಲ್ಲ ವರ್ಗದ ಜನ, ಅವ್ರಿಗೆ ಸ್ವಲ್ಪ ಏನಾಗಿದೆ, ಎಜುಕೇಶನ್ ಅಲ್ಲಿ, ಅವರು ಶಿಕ್ಷಣದಲ್ಲಿ ಸ್ವಲ್ಪ ಕಡಿಮೆ ಇರೋದ್ರಿಂದ ಗೊತ್ತಾಗಲ್ಲ ಅಂತ ಹೇಳಿ ಅವರನ್ನ ಶೋಷಣೆ ಮಾಡ್ತಾರೆ, ಅವರನ್ನ ಬೆಲೆ ಕೊಡೋದ್ರಲ್ಲಿ ಬೆಂಬಲ ಬೆಲೆ ಕೊಡಲ್ಲ, ಈ ತರ ಶೋಷಣೆಗೊಳಗಾಗ್ತಾ ಇದ್ದಾರೆ. ಆದ್ರೆ ಈಗ ಹಾಗಾಗ್ತಾ ಇಲ್ಲ ಬಿಡಿ, ಇದು ಹಳೇದ್ ಹೇಳ್ತಾ ಇದ್ದಾರೆ, ಅವ್ರು ಶಿವಾಚಾರ್ಯ ಸ್ವಾಮೀಜಿ ಅವ್ರು ಬರ್ದಿದ್ದು ಹಳೇದನ್ನ. ಈಗ ಹಾಗಾಗ್ತಾ ಇಲ್ಲ. ಈಗ 20 ವರ್ಷ 25 ವರ್ಷಗಳಲ್ಲಿ ಎಲ್ಲಾ ಕೃಷಿಕರ ಮಕ್ಕಳು ಕೂಡ ಎಜುಕೇಶನ್ ಓದಿದ್ದಾರೆ, ಅವ್ರಿಗೆ ಗೊತ್ತಾಗುತ್ತೆ ಎಲ್ಲಿ ಮೋಸ ಆಗ್ತಾ ಇದೆ ಅಂತ ಹೇಳಿ ಅವ್ರು ಕಂಡ್ಕೊಳ್ತಾ ಇದ್ದಾರೆ. ಸರಿನಾ ಮಕ್ಳೇ? ಬನ್ನಿ ಮುಂದಿನ ಭಾಗಕ್ಕೆ ಹೋಗೋಣ. ಇಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ನೋಡಿ. ಫಸ್ಟ್ ಕ್ವಶನ್ ನೋಡಿ, ಮೊದಲನೇ ಕ್ವಶನ್ ನೋಡಿ, ದೇಶದ ಉದ್ಧಾರ ಯಾರು ಯಾರನ್ನು ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ. ಯಾರ ಮಕ್ಕಳೇ? ಬನ್ನಿ ಇದಕ್ಕೆ ಉತ್ತರವನ್ನು ನೋಡೋಣ. ಇಲ್ಲಿ ಹಸಿ ಮಸಿ ಕೃಷಿ ಅವರನ್ನ ಅವಲಂಬಿಸಿದೆ ಅಂತ ಹೇಳ್ತಾರೆ. ಹಸಿ ಅಂದ್ರೆ ಗೊತ್ತು, ಮಸಿ ಅಂದ್ರೆ ಗೊತ್ತು, ಕೃಷಿಕ ಅಂತೂ ಗೊತ್ತಿದೆ ನಿಮ್ಗೆ, ಇವರನ್ನ ಅವಲಂಬಿಸಿದೆ. ಎರಡನೇ ಕ್ವಶನ್, ಹಸಿ ಮಸಿ ಎಂದರೇನು? ಹಸಿ ಅಂದ್ರೆ ಯುದ್ಧ, ಮಸಿ ಅಂದ್ರೆ ಸಾಹಿತ್ಯ. ಅದನ್ನ ಬರಿಬೇಕು ಮಕ್ಕಳೇ. ಇಲ್ಲಿ ನೋಡಿ, ಹಸಿ ಅಂದ್ರೆ ಏನು? ಕತ್ತಿ, ಯುದ್ಧ ಅಂತ ಹೇಳ್ತೀವಿ. ಓಕೆ, ಸೈನಿಕರು. ಮಸಿ ಅಂದ್ರೆ ಸಾಹಿತ್ಯ ರಚನೆ ಅಂತ ಹೇಳ್ತೀವಿ. ಸರಿನಾ ಮಕ್ಕಳೇ? ಬನ್ನಿ ಮೂರನೇ ಕ್ವಶನ್, ಈ ನಾಡಿನ ಬೆನ್ನೆಲುಬು ಯಾರು? ಕೃಷಿಕ ಅಲ್ವಾ ಈ ನಾಡಿನ ಬೆನ್ನೆಲುಬು? ಸರಿ ಮಕ್ಕಳೇ, ಈ ನಾಡಿನ ಬೆನ್ನೆಲುಬು ಒಕ್ಕಲಿಗ, ಕೃಷಿಕ ಅಂತ ಹೇಳ್ತೀವಿ. ಸರಿನಾ? ಬನ್ನಿ ಮುಂದಿನ ಕ್ವಶನ್ ಅನ್ನ ನೋಡೋಣ. ಪಂಡಿತಾರಾಧ್ಯ ಶಿವಾಚಾರ್ಯರು ಏನೆಂದು ಖ್ಯಾತರಾಗಿದ್ದಾರೆ? ಏನಂತ ಹೇಳಿದೆ? ರಂಗ ಜಂಗಮ ಅಂತ ಹೇಳಿ ಅವರು ಖ್ಯಾತರಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನ ಇವರಿಗೆ ರೋಟರಿ ಸಂಸ್ಥೆ ಯಾವ ಪ್ರಶಸ್ತಿಯನ್ನ ಕೊಟ್ಟಿದೆ ಮಕ್ಕಳೇ? ಸರಿಯಾದ ಉತ್ತರ, ಇವರಿಗೆ ರೋಟರಿ ಸಂಸ್ಥೆ ಪಾಲ್ ಹ್ಯಾರಿಸ್ ಅನ್ನುವಂತ ಪ್ರಶಸ್ತಿಯನ್ನ ಕೊಟ್ಟಿದೆ. ಜನರ ಉದ್ಧಾರ, ದೇಶದ ಪ್ರಗತಿಯ ಬಗೆಗೆ ಹಿರಿಯರು ಹೇಳುತ್ತಿದ್ದ ಮಾತುಗಳು ಯಾವುವು? ಬನ್ನಿ ಮಕ್ಕಳೇ ಇದಕ್ಕೆ ಉತ್ತರವನ್ನ ನೋಡೋಣ. ಇಲ್ಲಿ ಜನರ ಉದ್ಧಾರ, ದೇಶದ ಪ್ರಗತಿಗಳು ಹಸಿ ಮಸಿ ಕೃಷಿಯನ್ನು ಅವಲಂಬಿಸಿದೆ ಎಂದು ಹಿರಿಯರು ಹೇಳುತ್ತಿದ್ದರು ಅಲ್ವಾ? ಸರಿ, ಇಲ್ಲಿ ನೋಡಿ ಏಳನೇ ಕ್ವಶನ್ ಇದೆ ನೋಡಿ. ಇದೆಲ್ಲ ನಿಮ್ಮ ಅಭ್ಯಾಸ ಭಾಗದಲ್ಲಿದೆ ಮಕ್ಕಳೇ. ಈ ಎಲ್ಲಾ ಕ್ವಶನ್ ಆನ್ಸರ್ ಅನ್ನ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದೀವಿ, ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಉಪಯೋಗಿಸ್ಕೊಳ್ಳಿ ಮಕ್ಕಳೇ. ನಾಡಿನಲ್ಲಿ ಸಾಹಿತಿಗಳಿಗೆ ಅಪಾರ ಗೌರವವಿರುವುದು ಯಾವುದರಿಂದ? ಯಾಕೆ ಗೌರವ ಇದೆ ಅವರಿಗೆ ಮಕ್ಕಳೇ? ಅವರಿಗೆ ಯಾಕೆಂದ್ರೆ ಸಾಹಿತ್ಯದ ಸತ್ವದಿಂದ, ಅವ್ರು ಬರೆಯುವಂತ ಸಾಹಿತ್ಯ ಇರುತ್ತಲ್ಲ ಅದು ಸತ್ವದಿಂದ ಅಂತ ಹೇಳ್ತೀವಿ. ಕೃಷಿಕರನ್ನು ಯಾರು ಅವಲಂಬಿಸಿದ್ದಾರೆ? ಎಲ್ಲರೂ, ಸಮಾಜದ ಎಲ್ಲ ವರ್ಗದ ಜನ ಕೃಷಿಕರನ್ನೇ ಅವಲಂಬಿಸಿದ್ದಾರಲ್ವಾ? ಹೌದಲ್ವಾ? ಸರಿಯಾದ ಉತ್ತರ ಮಕ್ಕಳೇ. ಇಲ್ಲಿ ನೋಡಿ, ಅಧಿಕಾರಿಗಳು, ರಾಜಕಾರಣಿಗಳು, ಬಂಡವಾಳಶಾಹಿಗಳು, ವ್ಯಾಪಾರಸ್ಥರು, ಎಲ್ಲ ವರ್ಗದ ಜನ, ಇಲ್ಲಿ ಸಾಹಿತಿಗಳು, ಸಂಶೋಧಕರು, ವಿಜ್ಞಾನಿಗಳು, ಎಲ್ಲರಿಗೂ ಊಟ ಬೇಕೇ ಬೇಕಲ್ವಾ? ಊಟ ಇಲ್ಲದೆ ಯಾರಿದ್ದಾರೆ? ಎಲ್ಲ ವರ್ಗದ ಜನ ಕೃಷಿಕರನ್ನ ಅವಲಂಬಿಸಿದ್ದಾರೆ ಮಕ್ಕಳೇ. ಸರಿನಾ? ಬನ್ನಿ ಮಕ್ಕಳೇ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಸಾಹಿತಿಗಳು ಕೃತಜ್ಞರಾಗದಿರಲು ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಏನ್ ಮಾಡ್ಬೇಕು ಮಕ್ಕಳೇ? ಸರಿಯಾದ ಉತ್ತರ ಮಕ್ಕಳೇ, ನಾವೇನ್ ಮಾಡ್ಬೇಕು ಅಂದ್ರೆ ಕೃಷಿಕರಿಗೆ ಬೇಕಾದ ಸತ್ವವನ್ನ, ಅವರಿಗೆ ಪ್ರೇರಣೆಯನ್ನ ನೀಡುವಂತ ಸಾಹಿತ್ಯವನ್ನ ನಾವು ಬರಿಬೇಕು ಅಂತ ಹೇಳ್ತಾ ಇದ್ದಾರೆ.
ಇಲ್ಲಿ ಪಂಡಿತಾರಾಧ್ಯ ಶಿವಾಚಾರ್ಯ ಪ್ರವಾಸ ಕಥನದ ಹೆಸರೇನು? ಇವರ ಬರೆದಂತ ಒಂದು ಪ್ರವಾಸ ಕಥನ ಇದೆ ಅಲ್ವಾ, ಅದರದ ಹೆಸರೇನು ಅಂತ ಕೇಳ್ತಾ ಇದ್ದಾರೆ. ಅದರದ್ದು ಹೆಸರೇನು ಅಂದ್ರೆ ಶಿವಾನುಭವ ಅನ್ನೋದು ಅದರ ಹೆಸರು. ಅಂದ್ರೆ ಶಿವಾಚಾರ್ಯ ಸ್ವಾಮಿಗಳು ಬರೆದಂತ ಪ್ರವಾಸ ಕಥನದ ಹೆಸರು ಏನು? ಶಿವಾನುಭವ. ಇದು ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಸರಿನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ನೋಡಿ, 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ, ಹೌದಾ? ಸರಿನಾ? ದೇಶದ ಅಭಿವೃದ್ಧಿ ಕುರಿತು ಜನರಾಡುವ ಮಾತುಗಳಾವವು. ಏನಂತ ಹೇಳ್ತಾರೆ ಜನರು? ಬನ್ನಿ ಇದಕ್ಕೆ ಉತ್ತರವನ್ನ ನೋಡೋಣ. ಇಲ್ಲಿ ಜನರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಬ್ಬೊಬ್ರಲ್ಲಿ ಒಂದೊಂದಿದೆ. ಏನಂತಾರೆ? ವೈಜ್ಞಾನಿಕ ಬೆಳವಣಿಗೆ ಆಗ್ಬೇಕಂತಾರೆ, ಒಬ್ರು ಅಣೆಕಟ್ಟುಗಳ ನಿರ್ಮಾಣ ಆಗ್ಬೇಕಂತಾರೆ, ವಿದ್ಯುತ್ ಉತ್ಪಾದನೆ ಮಾಡ್ಬೇಕು ಅಂತ ಹೇಳ್ತಾರೆ. ಇವೆಲ್ಲ ಜನರ ಅಭಿಪ್ರಾಯವಾಗಿದೆ ಅಂತ ಹೇಳಿ ಬರಿಬೇಕು ಮಕ್ಕಳೇ, ಸರಿನಾ? ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ನಮ್ಮ ದೇಶದ ರಕ್ಷಣಾ ಪಡೆ ಏಕೆ ಪ್ರಬಲವಾಗಿರ್ಬೇಕು? ಯಾಕಿರ್ಬೇಕು? ನಾವು ಬೇರೆಯವರಿಂದ ನಮ್ಮನ್ನ ರಕ್ಷಣೆ ಮಾಡೋದಕ್ಕೋಸ್ಕರ, ನಮ್ಮನ್ನ ರಕ್ಷಿಸ್ಕೋಬೇಕಲ್ವಾ, ಅದಕ್ಕೋಸ್ಕರ. ಮತ್ತೆ ಇಲ್ಲ ಅಂದ್ರೆ ನಾವು ಗುಲಾಮರಾಗ್ಬಿಡ್ತೀವಿ ಅನ್ನೋದನ್ನ ಇಲ್ಲಿ ಬರಿಬೇಕು ಮಕ್ಕಳೇ. ಇಲ್ಲಿ ನೋಡಿ, ನಮ್ಮ ರಕ್ಷಣಾ ಪಡೆ ಅನ್ಯರ ಆಕ್ರಮಣದಿಂದ ದೇಶವನ್ನ, ಅನ್ಯರಂದ್ರೆ ಬೇರೆಯವರ ಆಕ್ರಮಣದಿಂದ ನಾವು ಏನಾಗ್ಬೇಕು ಅಂತ ಹೇಳಿದ್ರೆ, ಅವರನ್ನ ನಾವು ಎದುರಿಸ್ಬೇಕು ಅಂದ್ರೆ ನಮ್ಮ ರಕ್ಷಣಾ ಪಡೆ ಏನಾಗಿರ್ಬೇಕು? ಪ್ರಬಲವಾಗಿರ್ಬೇಕು. ಸರಿಯಾದ ಉತ್ತರ ಮಕ್ಕಳೇ. ಮತ್ತೆ ನಾವು ಬಲಿಷ್ಠವಾಗಿರ್ಬೇಕು, ನಮ್ಮ ದೇಶ ಬಲಿಷ್ಠವಾಗಿರ್ಬೇಕು ಅಂತ ಹೇಳಿದ್ರೆ ನಮ್ಗೆ ಏನಾಗ್ಬೇಕು ಅಂತ ಹೇಳಿದ್ರೆ ರಕ್ಷಣಾ ಪಡೆ ಬೇಕು. ಸರಿನಾ ಮಕ್ಕಳೇ? ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಪೆನ್ನು ಖಡ್ಗಕ್ಕಿಂತ ಹರಿತವಾದದ್ದು. ಇದು ಯಾಕೆ? ಸಾಹಿತ್ಯ ಏನ್ ಮಾಡ್ಬೋದು? ಸಮಾಜವನ್ನ ಬದಲಿಸ್ಬೋದಲ್ವಾ, ಅದನ್ನ ಬರಿಬೇಕಿಲ್ಲಿ. ಇಲ್ಲಿ ನಾವು ಏನ್ ಮಾಡ್ಬೇಕು? ಸಾಹಿತ್ಯ ಏನ್ ಮಾಡುತ್ತೆ? ಸಮಾಜವನ್ನ ಬದಲಾಯಿಸುತ್ತೆ, ಸರ್ಕಾರವನ್ನ ಕೂಡ ಉರುಳಿಸ್ಬೋದು ಅನ್ನುವಂತ ಇದಕ್ಕೆ ಶಕ್ತಿ ಇದೆ ಪೆನ್ನಿಗೆ ಅನ್ನೋದನ್ನ ಇಲ್ಲಿ ಬರಿಬೇಕು ಮಕ್ಕಳೇ. ಬನ್ನಿ ಮುಂದಿನ ಭಾಗವನ್ನ ನೋಡೋಣ ಮಕ್ಕಳೇ. ಇಲ್ಲಿ ರೈತರು ಎದುರಿಸುತ್ತಿರುವ ಸಮಸ್ಯೆಗಳು, ಇದಕ್ಕೇನು ಆನ್ಸರ್ ನಿಮ್ಗೆ ಗೊತ್ತೇ ಇದೆ ಅಲ್ವಾ, ಹೌದಲ್ವಾ? ಸರಿ ಮಕ್ಕಳೇ, ಬನ್ನಿ ಇದರ ಉತ್ತರವನ್ನ ನೋಡೋಣ. ಸರಿಯಾಗಿ ಪಾಪ ಮಳೆ ಆಗ್ತಾ ಇಲ್ಲ, ಬೀಜಗಳ ಕ್ವಾಲಿಟಿ ಚೆನ್ನಾಗಿಲ್ಲ, ಉತ್ತಮ ಬೀಜಗಳು ಸಿಗ್ತಾ ಇಲ್ಲ, ಅದೆಲ್ಲ ಕ್ರಿಮಿಕೀಟಗಳು, ರೋಗ ರುಜಿನಗಳು ಬರ್ತಾ ಇದೆ, ಬೆಲೆ ಸಿಗ್ತಾ ಇಲ್ಲ, ಬೆಳೆಗೆ ಸರಿಯಾದ ಬೆಲೆಯು ಬೆಳೆಗೆ ಸಿಗ್ತಾ ಇಲ್ಲ ಅನ್ನೋದನ್ನ ಇಲ್ಲಿ ಬರಿಬೇಕು ಮಕ್ಕಳೇ, ಸರಿನಾ? ಹಾಗಿದ್ರೆ ಬನ್ನಿ ಮಕ್ಕಳೇ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಮತ್ತೊಂದು, ಕೃಷಿಕರು ಭೂಮಿಯನ್ನು ಉಳುವುದಿಲ್ಲ ಎಂದು ಸತ್ಯಾಗ್ರಹ ಮಾಡಿದ್ರೆ ಏನಾಗುತ್ತೆ? ಬೆಳೆ ಬರಲ್ಲ. ಬೆಳೆ ಬರ್ದಿಲ್ಲ ಅಂದ್ರೆ ಹಸುವಿಂದ. ಅದಕ್ಕೆ ಇಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಸರ್ವಜ್ಞನ ವಚನವನ್ನ ಬರಿಬೇಕು. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತಿದೆಲ್ಲ, ಅದನ್ನ ಬರಿಬೇಕು. ಇಲ್ಲಿ ನೋಡಿ, ಇಲ್ಲಿ ಕಾರ್ಖಾನೆಗಳಿಂದ ಏನಾಗಲ್ಲ, ನಾವು ಆಹಾರವನ್ನ ಬೆಳೆಯೋದಕ್ಕಾಗಲ್ಲ, ಹೌದಲ್ವಾ? ಸರಿನಾ? ಈ ಉತ್ತರವನ್ನ ಇಲ್ಲಿ ಬರಿಬೇಕು ಮಕ್ಕಳೇ. ಬನ್ನಿ ಮುಂದಿನ ಭಾಗವನ್ನ ನೋಡೋಣ ಮಕ್ಕಳೇ. ಇಲ್ಲಿ ಸರ್ವಜ್ಞ ಕವಿಯು ಕೃಷಿಯ ಬಗ್ಗೆ ಹೇಳಿರುವ ವಚನ, ಇವಾಗ್ಲೇ ಹೇಳಿದ್ನಲ್ವಾ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ, ಅದ್ರ ಬಗ್ಗೆ ಬರಿಬೇಕು. ಇಲ್ಲಿ ನೋಡಿ, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು, ಈ ಫುಲ್ ಬರ್ದ್ಬಿಟ್ಟು ಇದು ಸರ್ವಜ್ಞ ಕವಿ ಹೇಳಿರೋ ವಚನ ಅಂತ ಬರೆದ್ರೆ ಆಯ್ತು ಮಕ್ಕಳೇ, ಸರಿನಾ? ಬನ್ನಿ ಮಕ್ಕಳೇ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಇವತ್ತಿಗೂ ಜನರ ಮೇಲೆ ಪರಿಣಾಮ ಬೀರುತ್ತಿರುವ ಕೃತಿಗಳು ಯಾವ್ದು? ಯಾರ್ದು ಕೃತಿಗಳಿದೆ? ಎಲ್ಲ ಸಾಹಿತಿಗಳಲ್ವಾ? ಬನ್ನಿ ಇಲ್ಲಿ ನೋಡಿ, ಶಿವಶರಣರ ವಚನಗಳು, ಕೀರ್ತನೆಗಳು, ಮತ್ತೆ ಕುವೆಂಪು ಅವರು, ಬೇಂದ್ರೆ ಅಂತವರು, ಇವರ ಕಾವ್ಯಗಳು, ಇವೆಲ್ಲ ನಮ್ಗೆ ಏನಾಗಿದೆ, ನಮ್ಮ ಮೇಲೆ ಒಳ್ಳೆ ಪರಿಣಾಮ, ಸತ್ಪರಿಣಾಮ ಅಂದ್ರೆ ಒಳ್ಳೆ ಪರಿಣಾಮ ಅಂತ. ಪರಿಣಾಮ ಅನ್ನೋದ್ರೆ ಇಫೆಕ್ಟ್, ಓಕೆ? ಒಳ್ಳೆ ಪರಿಣಾಮ, ಒಳ್ಳೆ ಇಫೆಕ್ಟು ಅಂತ ಹೇಳೋದಕ್ಕೆ. ಇದಕ್ಕೆ ವಿರುದ್ಧಾರ್ಥಕ ಪದ ಏನಿರ್ಬೋದು? ದುಷ್ಪರಿಣಾಮ ಅಂತ ಹೇಳ್ಬೇಕು. ಬನ್ನಿ ಮಕ್ಕಳೇ ಮುಂದಿನ ಭಾಗವನ್ನ ನೋಡೋಣ. ಯಾರೆಲ್ಲ ಕೃಷಿಕರನ್ನ ಉಪೇಕ್ಷಿಸುತ್ತಿದ್ದಾರೆ? ಎಲ್ಲ ವರ್ಗದ ಜನರು, ಅವರಲ್ಲಿ ನೀವು ಬರಿಬೇಕು. ವಿಜ್ಞಾನಿಗಳು, ಸಂಶೋಧಕರು, ಬಂಡವಾಳಶಾಹಿಗಳು, ಎಲ್ಲರ ಹೆಸರನ್ನ ಬರಿಬೇಕು. ಇಲ್ಲಿ ಇದು ನೋಡಿ, ವ್ಯಾಪಾರಿಗಳು, ಅಧಿಕಾರಿಗಳು, ರಾಜಕಾರಣಿಗಳು, ಸಂಶೋಧಕರು ಎಲ್ಲರೂ ಏನ್ ಮಾಡ್ತಾರೆ? ಕೃಷಿಕರನ್ನ
ಉಪೇಕ್ಷೆ ಮಾಡ್ತಾ ಇದ್ದಾರೆ, ಅವರನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋದನ್ನ ಬರಿಬೇಕು ಮಕ್ಕಳೇ. ಸರಿನಾ? ಬನ್ನಿ ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ 8-10 ವಾಕ್ಯದಲ್ಲಿ ಅಂತ ಇದೆ. ಇಲ್ಲಿ ದೇಶದ ಬಜೆಟ್ನಲ್ಲಿ ರಕ್ಷಣಾ ಇಲಾಖೆಗೆ ಹೆಚ್ಚಿನ ಹಣವನ್ನು ಏಕೆ ಮೀಸಲಾಗಿಡಲಾಗುತ್ತದೆ ಅಂತ ಕೇಳಿದ್ದಾರೆ. ಯಾಕೆ ಇಡಬೇಕು? ಫಸ್ಟ್ ಏನ್ ಬರಿಬೇಕು ಅಂತ ಹೇಳಿದ್ರೆ, ನಮ್ಗೆ ಏನ್ ಮಾಡ್ಬೇಕು? ಬಲಿಷ್ಠವಾದ ಸೈನ್ಯ ಮಾಡೋದಕ್ಕೆ ನಮ್ಗೆ ದುಡ್ಡು ಬೇಕು ಅಲ್ವಾ? ಆಮೇಲೆ ಸೈನಿಕರಿಗೆ ಒಳ್ಳೆ ಊಟ ಕೊಡ್ಬೇಕು, ಅವರಿಗೆ ಒಳ್ಳೆ ಉಪಕರಣಗಳನ್ನ ಕೊಡಬೇಕು, ಸಲಕರಣೆಗಳನ್ನ ಕೊಡಬೇಕು, ಯುದ್ಧ ವಿಮಾನಗಳ ಬೇಕು. ಅದಕ್ಕೆ ಬಜೆಟ್ ಅಲ್ಲಿ ನಾವು ಜಾಸ್ತಿ ಹಣವನ್ನ ಇಡಬೇಕು ಅನ್ನೋ ಈ 5 ಪಾಯಿಂಟ್ಸ್ ಅನ್ನ ಇಟ್ಕೊಂಡು ನೀವು 10 ವಾಕ್ಯಗಳನ್ನ ಬರಿಬಹುದು ಮಕ್ಕಳೇ. ಬನ್ನಿ, ಇಲ್ಲಿ ಒಂದು ಉತ್ತರ ಇದೆ, ತೋರಿಸ್ತೀನಿ. ಇದನ್ನೇ ಬರಿಬೇಕಾ ಮೇಡಮ್ ಅಂತ ಹೇಳಿ ನೀವು ಕೇಳಿದ್ರೆ, ಇದನ್ನೇ ಬರಿಬೇಕು ಅಂತಿಲ್ಲ. ಈ 5 ಅಂಶಗಳನ್ನ ಇಟ್ಕೊಂಡು ನಿಮ್ಮದೇ ಆದ ವಾಕ್ಯದಲ್ಲಿ ಬರಿಬಹುದು ಮಕ್ಕಳೇ. ಇಲ್ಲಿ ನೋಡಿ, ಸರಿಯಾಗಿದೆಯಾ ಮಕ್ಕಳೇ? ಓಕೆ, ಇದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ನೀವು ಡೌನ್ಲೋಡ್ ಮಾಡ್ಕೊಂಡು ಉಪಯೋಗಿಸ್ಕೊಳ್ಳಿ ಮಕ್ಕಳೇ. ಬನ್ನಿ ಮುಂದಿನ ಭಾಗಕ್ಕೆ ಹೋಗೋಣ. ಇಲ್ಲಿ ದೇಶದ ಪ್ರಗತಿಯಲ್ಲಿ ಸಾಹಿತಿಗಳ ಪಾತ್ರ. ಏನ್ ಮಾಡ್ಬೇಕು ಸಾಹಿತಿಗಳು ಅಂದ್ರೆ? ಪ್ರೇರಣೆಯನ್ನ ಮಾಡ್ಬೇಕು. ಸಮಾಜದ ಮೌಲ್ಯಗಳ ಕುಸಿದಾಗ ಮೌಲ್ಯಗಳನ್ನ ಎತ್ತಿಡಿಬೇಕು. ಒಳ್ಳೆ ಸಾಹಿತ್ಯದಿಂದ ಏನ್ ಮಾಡ್ಬೇಕು ಅಂದ್ರೆ ಪ್ರಭಾವವನ್ನು ಬೀರ್ಬೇಕು, ಸಮಾಜವನ್ನ ಸುಧಾರಿಸ್ಬೇಕು ಅನ್ನೋದನ್ನ ಈ 4 ಅಂಶಗಳನ್ನ ಇಟ್ಕೊಂಡು ನೀವು 8-10 ವಾಕ್ಯದಲ್ಲಿ ಬರಿಬೇಕು ಮಕ್ಕಳೇ. ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ, ನಿಮ್ಗೆ ಪೆನ್ನು ಖಡ್ಗಕ್ಕಿಂತ ಹರಿತ ಅನ್ನೋದು ಗಾದೆ ಇದೆ ಅಲ್ವಾ? ಆ ಗಾದೆನ ಫಸ್ಟ್ ಬರ್ದ್ಬಿಡಿ, ಗಾದೆ ಮಾತನ್ನ ಫಸ್ಟ್ ಬರ್ದ್ಬಿಟ್ಟು ಆಮೇಲೆ ನೀವು ಶುರು ಮಾಡಿ ಮಕ್ಕಳೇ. ಇಲ್ಲಿ ಸಾಹಿತ್ಯದ ಪ್ರಕಾರಗಳನ್ನು ಬರೀರಿ, ಬಸವಣ್ಣನವ್ರ ಬಗ್ಗೆ ಬರೀರಿ, ವಚನಗಳ ಬಗ್ಗೆ ಬರೀರಿ, ಆಮೇಲೆ ನಿಮ್ಗೆ ದಾಸ ಸಾಹಿತ್ಯದ ಬಗ್ಗೆ ಬರೀರಿ, ಬೇಂದ್ರೆಯವ್ರ ಬಗ್ಗೆ ಬರೀರಿ, ಕುವೆಂಪು ಅವ್ರ ಬಗ್ಗೆ ಬರೀರಿ, ಆಮೇಲೆ ಸಾಹಿತ್ಯ ಹೇಗಿರ್ಬೇಕು ಅನ್ನೋದನ್ನು ಕೂಡ ಬರೀರಿ ಮಕ್ಕಳೇ. ಇದಿಷ್ಟು ಅಂಶಗಳನ್ನ ಇಟ್ಕೊಂಡು ನೀವು 8-10 ವಾಕ್ಯ ಬರೆದ್ರೆ ಆಯ್ತು. ಸರಿನಾ ಮಕ್ಕಳೇ? ಓಕೆ, ಬನ್ನಿ ಹಾಗಿದ್ರೆ ಮುಂದಿನ ಭಾಗಕ್ಕೆ ಹೋಗೋಣ. ಇಲ್ಲಿ ಕೃಷಿಕ ನಾಡಿನ ಬೆನ್ನೆಲುಬು, ಈ ಮಾತನ್ನ ಸಮರ್ಥಿಸಿರಿ. ಈಸಿಯಾಗಿ ಸಮರ್ಥಿಸ್ಬೋದು, ಹೌದಾ? ಎಲ್ಲರಿಗೇನ್ ಬೇಕು? ಫಸ್ಟ್ ಊಟ ಬೇಕಲ್ವಾ? ಊಟ ಇದ್ರೇ ಎಲ್ಲ ಯೋಚನೆ ಮಾಡ್ತೀವಿ, ಆಮೇಲೆ ಸ್ಟ್ರಾಂಗ್ ಆಗ್ತೀವಿ, ನಾವು ಶಕ್ತಿ ಬರುತ್ತೆ, ಯುಕ್ತಿ, ಎಲ್ಲದಕ್ಕೂ ನಮ್ಗೆ ಏನ್ ಬೇಕು? ಫಸ್ಟ್ ಊಟ. ಊಟ ಬೆಳೆಯೋರು ಯಾರು? ಕೃಷಿಕ ಅಲ್ವಾ? ಅದಕ್ಕೆ ಅವ್ನ್ ಬೆನ್ನೆಲುಬು ಅಂತ ಹೇಳಿ ಸಮರ್ಥನೆ ಮಾಡ್ಕೋಬೇಕು. ಇದನ್ನು ನಿಮ್ಮ ವಾಕ್ಯದಲ್ಲಿ ನೀವು ಹೇಗ್ ಬೇಕಾದ್ರೂ ಬರಿಬಹುದು ಮಕ್ಕಳೇ. ಇಲ್ಲಿ ನೋಡಿ, ಇಲ್ಲೊಂದು ನಾನು ಆನ್ಸರ್ ಒಂದು ತೋರಿಸ್ತಿದ್ದೀನಿ, ನಿಮ್ಗೆ ಹೇಗ್ ಬೇಕೋ ಹಾಗೆ ನಿಮ್ಮ ವಾಕ್ಯದಲ್ಲಿ ಬರಿಬಹುದು. ಆದ್ರೆ ನಿಮ್ಗೆ ಜಿಸ್ಟ್ ಅಂದ್ರೆ ಅದ್ರ ಸಾರಾಂಶ ಏನು ಅಂತ ಗೊತ್ತಿದೆ ಅಲ್ವಾ? ಅದನ್ನ ಇಟ್ಕೊಂಡು ನಿಮ್ಮ ವಾಕ್ಯದಲ್ಲಿ ನೀವು ಉತ್ತರವನ್ನ ಬರೀರಿ ಮಕ್ಕಳೇ. ಸರಿನಾ? ಓಕೆನಾ ಮಕ್ಕಳೇ? ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ಹಸಿ ಮಸಿ ಕೃಷಿ ಲೇಖನದಲ್ಲಿ ಇವರು ಸ್ವಾಮೀಜಿಯವರು ಅಂದ್ರೆ ನಮ್ಮ ಲೇಖಕರು ಏನ್ ಸಂದೇಶ ಕೊಟ್ಟಿದ್ದಾರೆ, ನೀವು ಇಡೀ ಪಾಠದ ಒಂದು ಸಾರಾಂಶವನ್ನ ಇಲ್ಲಿ ಬರಿಬೇಕು. ಅಂದ್ರೆ ಹಸಿ ಅಂದ್ರೆ ಏನು, ಮಸಿ ಅಂದ್ರೆ ಏನು, ಕೃಷಿ ಅಂದ್ರೆ ಏನು, ಯಾಕ್ ಬೇಕು, ಹಸಿ ಯಾಕ್ ಬೇಕು, ಮಸಿ ಯಾಕ್ ಬೇಕು, ಕೃಷಿ ಯಾಕ್ ಬೇಕು, ಇಷ್ಟು ಬರೆದ್ರೆ ಆಯ್ತು ಮಕ್ಕಳೇ. ಈ ಏನೋ 6 ನಿಮ್ಗೆ ಪಾಯಿಂಟ್ಸ್ ಇದೆ, 6 ಪಾಯಿಂಟ್ಸ್ ಇದೆ ಅಲ್ವಾ? ಈ ಪಾಯಿಂಟ್ಸ್ ಅನ್ನ ಇಟ್ಕೊಂಡ್ಬಿಟ್ಟು ನೀವು ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಆನ್ಸರ್ ಅನ್ನ ಫ್ರೇಮ್ ಮಾಡ್ಬೇಕು. ಹೇಗ್ ಮಾಡ್ಬೇಕು ಮ್ಯಾಮ್ ಅಂತ ಹೇಳಿ ಕೇಳಿದ್ರೆ, ಫಸ್ಟ್ ಏನ್ ಮಾಡ್ಬೇಕು? ಹಸಿ ಬಗ್ಗೆ ಬರೀರಿ. ಅದು ಹಸಿ ಅಂದ್ರೆ ಏನು, ಯಾಕೆ ಬೇಕು ಅಂತ ಹೇಳಿ ಬರೀರಿ. ಅದು ಒಂದು 4 ವಾಕ್ಯ ಆಗೋಗುತ್ತೆ, ಒಂದು ಪ್ಯಾರಾಗ್ರಾಫ್ ಮುಗಿಯುತ್ತೆ. ಆಮೇಲೆ ಮಸಿ ಅಂತಂದ್ರೆ ಏನು, ಅದು ಯಾಕೆ ಬೇಕು ಅಂತ ಬರೀರಿ. ಕೃಷಿ ಅಂದ್ರೆ ಏನು, ಕೃಷಿ ಯಾಕೆ ಬೇಕು ಅಂತ ಬರೀರಿ. ಆಮೇಲೆ ಸಮಾಜದಲ್ಲಿ ಇವ್ರ ಸ್ಥಾನಮಾನಗಳೇನು ಅಂತ ಬರೀರಿದ್ರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಗುತ್ತೆ ಮಕ್ಕಳೇ. ಹಾಗಿದ್ರೆ ಬನ್ನಿ ಮುಂದಿನ ಭಾಗದಲ್ಲಿ ಇಲ್ಲಿ ನಿಮ್ಗೆ ಆನ್ಸರ್ ಅನ್ನ ತೋರಿಸ್ತಾ ಇದ್ದೀನಿ. ನಮ್ಮ ದೇಶದ ಪ್ರಗತಿಗೆ, ಜನರ ಉದ್ಧಾರಕ್ಕೆ ಎಲ್ಲ ಯಾವ್ದಕ್ ಬೇಕು ಅನ್ನೋದನ್ನ ಇಲ್ಲಿ ಬರ್ದಿದೀವಿ. ನೀವು ಹೀಗೆ ಬರಿಬೇಕು ಅಂತೇನಿಲ್ಲ, ನೀವು ನಿಮ್ಮದೇ ಆದ ಆನ್ಸರ್ ಅನ್ನ ಬರಿಬಹುದು. ಇದಿಷ್ಟು ಭಾಗ ಇದೆ, ಮತ್ತೆ ಮುಂದೆ ಇದು ಕಂಟಿನ್ಯೂ ಆಗುತ್ತೆ. ಈ ಆನ್ಸರು ಇಲ್ಲಿ ನೋಡಿ, ಇದಿಷ್ಟು ಕಂಟಿನ್ಯೂ ಆಗುತ್ತೆ. ಸರಿನಾ? ಓಕೆ ಮಕ್ಕಳೇ, ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನ ನೋಡೋಣ ನಾವು. ಇಲ್ಲಿ ಸಂದರ್ಭ ನಿಮ್ಗೆ ಗೊತ್ತಿದೆ, ಸಂದರ್ಭ ಬರೆಯೋದು ಹೇಗೆ ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ. ಯಾವಾಗ್ಲೂ ಫಸ್ಟ್ ಆಯ್ಕೆಯನ್ನ ಬರಿಬೇಕು. ಇಲ್ಲಿ ವ್ಯವಸಾಯ ಇಲ್ಲದಿದ್ದರೆ ದೇಶದ ಆಟವೇ ನಡೆಯದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಯ್ಕೆ ಏನಪ್ಪಾ ಇದೆ ಅಂತಂದ್ರೆ, ಯಾರು ಬರ್ದಿದ್ದು? ಶಿವಾಚಾರ್ಯ ಸ್ವಾಮೀಜಿ, ಹೌದಲ್ವಾ?
ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು. ಎಲ್ಲಿಂದ ತಗೊಂಡಿದ್ದೀವಿ? ವ್ಯಕ್ತಿತ್ವ ಅನ್ನೋ ಪ್ರಬಂಧದಿಂದ ತಗೊಂಡಿದ್ದೀವಿ. ಇಲ್ಲಿ ಯಾವ ಪಾಠ ಇದೆ? ಹಸಿಮಸಿ ಕೃಷಿ. ಹೌದಾ? ಈ 3 ಅಂಶಗಳಿದ್ರೆ 1 ಅಂಕ ಬಂತು. ಸಂದರ್ಭ ಯಾವಾಗ? ವ್ಯವಸಾಯದ ಬಗ್ಗೆ ಹೇಳುವ ಸಂದರ್ಭದಲ್ಲಿ ಹೇಳಿದಂತ ಮಾತಿದು. ಯಾವಾಗ ಲೇಖಕರು ಏನ್ ಮಾಡ್ತಾರೆ? ಹಸಿಮಸಿ ಕೃಷಿ ಬಗ್ಗೆ ಹೇಳ್ಬೇಕಾದ್ರೆ, ನಮ್ಗೆ ವ್ಯವಸಾಯದ ಬಗ್ಗೆ ಹೇಳ್ಬೇಕಾದ್ರೆ ಈ ಒಂದು ವಾಕ್ಯವನ್ನ ಆ ಸಂದರ್ಭದಲ್ಲಿ ಕೃತಿಕಾರರು ಹೇಳಿದ್ದಾರೆ ಅಂತ ಹೇಳಿ ಬರೆದ್ರೆ ಆಯ್ತು. ಆಮೇಲೆ ಏನಪ್ಪಾ ಇದ್ರ ಸ್ವಾರಸ್ಯ ಅಂತ ಹೇಳಿದ್ರೆ, ವ್ಯವಸಾಯದ ಸ್ಥಾನಮಾನವನ್ನ ಇಲ್ಲಿ ಏನ್ ಮಾಡಿದ್ದಾರೆ ಕೃತಿಕಾರರು? ಸ್ವಾರಸ್ಯ ಪೂರ್ಣವಾಗಿ ವರ್ಣಿಸಿದ್ದಾರೆ. ಏನ್ ಮಾಡಿದ್ದಾರೆ? ವ್ಯವಸಾಯದ ಸ್ಥಾನಮಾನವನ್ನ ಕೃತಿಕಾರರು ಏನ್ ಮಾಡಿದ್ದಾರೆ? ಇಲ್ಲಿ ಏನ್ ಮಾಡಿದ್ದಾರೆ? ಸ್ವಾರಸ್ಯ ಪೂರ್ಣವಾಗಿ ವರ್ಣಿಸಿದ್ದಾರೆ ಅಂತ ಬರೆದ್ರೆ ಆಯ್ತು ಮಕ್ಕಳೇ. ನೋಡಿ, ಇದಿಷ್ಟು ಕೊಟ್ಟಿದ್ದೀನಿ. ಇದು ಇಟ್ಕೊಂಡ್ಬಿಟ್ಟು ನಿಮ್ದೇ ಆನ್ಸರ್ ಮಾಡ್ಕೊಂಡ್ರು ಓಕೆ ಮಕ್ಕಳೇ. ಯಾವಾಗ್ಲೂ ಕೀವರ್ಡ್ಸ್ ಅಂತ ಇರುತ್ತೆ, ಕೀವರ್ಡ್ಸ್ ಅಂತ ಇರುತ್ತೆ. ಆ ಕೀವರ್ಡ್ಸ್ ಅನ್ನ ಮಾತ್ರ ಬಿಡಬೇಡಿ, ಅದನ್ನ ಎಲ್ಲದರಲ್ಲೂ ಆಡ್ ಮಾಡಿ. ಇಲ್ಲಿ ಏನಪ್ಪ ಕೀವರ್ಡ್ಸ್ ಇದೆ ಅಂತ ಹೇಳಿ ನೀವು ಕೇಳಿದ್ರೆ, ಹಸಿಮಸಿ ಕೃಷಿ ಅಂತ ಹೇಳಿ ಅದ್ರ ಬಗ್ಗೆ ಬರಿಬೇಕು. ಆಮೇಲೆ ವ್ಯಕ್ತಿತ್ವ ಅನ್ನೋ ಅವ್ರ ಪ್ರಬಂಧದ ಬಗ್ಗೆ ಬರಿಬೇಕು. ಆಮೇಲೆ ಅವ್ರ ಹೆಸರು ಇಂಪಾರ್ಟೆಂಟು ಇಲ್ಲಿ. ಇನ್ ಬಾಕಿದೆಲ್ಲ ನೀವು ನಿಮ್ಮ ವಾಕ್ಯದಲ್ಲಿ ಬರಿಬಹುದು ಮಕ್ಕಳೇ. ಸರಿನಾ? ಹಾಗಿದ್ರೆ ಬನ್ನಿ ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ಇನ್ನೊಂದು ಸಂದರ್ಭ ಇದೆ ನೋಡಿ. ರೈತರು ನಿರಾಶಾವಾದಿಗಳಾಗದೆ ಆಶಾವಾದಿಗಳಾಗಿ ಬಾಳನ್ನು ಸಾಗಿಸುತ್ತಿದ್ದಾರೆ. ಅಂದ್ರೆ ನಿರಾಶಾವಾದಿಗಳು ಡಿಪ್ರೆಸ್ ಆಗಿಲ್ಲ, ಅವ್ರು ಇನ್ನೂ ಏನು ಮುಂದೆ ಚೆನ್ನಾಗಾಗುತ್ತೆ ಅಂತ ಹೇಳಿ ಬದುಕ್ತಾ ಇದ್ದಾರಲ್ವಾ ರೈತರೆಲ್ಲರೂ. ಹೌದಲ್ವಾ? ಓಕೆ, ಅದನ್ನ ಇಲ್ಲಿ ಫಸ್ಟ್ ಆಯ್ಕೆ ಸೇಮ್, ಲಾಸ್ಟ್ ಏನಿತ್ತು ಅದೇ ಆಯ್ಕೆ ಇರುತ್ತೆ. ಆಯ್ಕೆ ಯಾವಾಗ್ಲೂ ಚೇಂಜ್ ಆಗಿಲ್ಲ. ಇಲ್ಲಿ ಸಂದರ್ಭ ಯಾವ ಸಂದರ್ಭದಲ್ಲಿ? ರೈತರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಹೇಳುವಂತ ಸಂದರ್ಭದಲ್ಲಿ ನಮ್ಮ ಕೃತಿಕಾರರು ಇದನ್ನ ಹೇಳಿದ್ದಾರೆ ಅಂತ ಹೇಳಿದ್ರೆ ಆಯ್ತು ಮಕ್ಕಳೇ. ಸರಿನಾ? ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ಸ್ವಾರಸ್ಯ ಅಂತ ಹೇಳಿದಾಗ ಇಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ರೈತರ ಸ್ಥಿತಿಗತಿಗಳನ್ನ ಏನ್ ಮಾಡಿದಾರೆ? ಅವ್ರ ವೆಚ್ಚ ಪಾಪ ಕಮ್ಮಿ ಮಾಡಿಕೊಂಡು, ಅವರು ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ಕೊಂಡು ಅವರ ಒಂದು ಜೀವನವನ್ನ ವ್ಯತೀತ ಮಾಡ್ತಾ ಇದ್ದಾರೆ, ನಡೆಸ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಕೃತಿಕಾರರು ಸ್ವಾರಸ್ಯ ಪೂರ್ಣವಾಗಿ ವರ್ಣಿಸಿದ್ದಾರೆ ಅಂತ ಬರೆದ್ರೆ ಆಯ್ತು ಮಕ್ಕಳೇ. ಸರಿನಾ? ಓಕೆನಾ? ಸರಿ ಮಕ್ಕಳೇ, ಬನ್ನಿ ಮುಂದಿನ ಭಾಗವನ್ನು ನೋಡೋಣ. ಇಲ್ಲಿ ನಿಮ್ಮ ಭಾಷಾಭ್ಯಾಸದಲ್ಲಿ ಏನಾಗಿದೆ ಅಂದ್ರೆ, ಇಲ್ಲಿ ಸಂಧಿಗಳನ್ನ ಬಿಡಿಸೋದಿದೆ. ನಿಮಗೆ ಈ ಸಂಧಿಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ, ಸಂಧಿಗಳು, ವ್ಯಾಕರಣದ ಸಂಧಿಗಳು ಅಂತ ಹೇಳಿ ನಮ್ಮ ವಿಡಿಯೋ ಇದೆ, ಅದನ್ನು ತಪ್ಪದೆ ವೀಕ್ಷಿಸಿ. ಅವಾಗ ನಿಮ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಮಕ್ಕಳೇ. ಸರಿನಾ? ಇಲ್ಲಿ ನೋಡಿ, ಫಸ್ಟ್ ಒನ್ ಒಬ್ಬೊಬ್ಬರು ಅಂತ ಇದೆ. ಏನಪ್ಪಾ, ಹೆಂಗ್ ಬಿಡಿಸ್ಬೇಕು ಇದನ್ನ ಅಂತ ಹೇಳಿದ್ರೆ, ಒಬ್ಬ ಪ್ಲಸ್ ಒಬ್ಬರು. ಇಲ್ಲಿ ಬದಲ್ಲಿ ಏನಿದೆ? ಇಲ್ಲಿ ಅ ಇದೆಯಾ ನೋಡಿ, ಅ ಇದೆಯಾ? ಓಕೆ, ಇಲ್ಲಿ ಏನಿದೆ? ಇಲ್ಲಿ ಒತ್. ಹೌದಾ? ಈ ಅ ಏನಾಗುತ್ತೆ? ಇಲ್ಲಿ ಲೋಪ ಆಗಿ ಈ ಓ ಇದೆ ಅಲ್ಲ, ಇದಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ. ಅವಾಗ ಇದು ಬೋ ಆಗುತ್ತೆ. ಹೌದಾ? ಸರಿನಾ? ಅದಕ್ಕೆ ಇದನ್ನ ಲೋಪ ಸಂಧಿ ಅಂತ ಹೇಳ್ತೀವಿ. ಓಕೆನಾ ಮಕ್ಕಳೇ? ನೆಕ್ಸ್ಟ್ ನೋಡಿ, ಸರ್ವಾಧಿಕಾರಿ ಅಂತ ಹೇಳಿದೆ. ಓಕೆನಾ? ಸರ್ವ ಅಂದ್ರೆ ಇಲ್ಲಿ ಅ ಇದೆ, ಕರೆಕ್ಟಾ? ಇಲ್ಲೂ ಅ ಇದೆ. ಅ ಅ ಅ ಅ ಇವೆರಡಕ್ಕೂ ದೀರ್ಘಾಕ್ಷರ ಯಾವುದು? ಆ ಬರುತ್ತೆ. ಓಕೆ, ಇಲ್ಲಿ ಸರ್ವ, ಇಲ್ಲಿ ನೋಡಿ ವಾ ಆಗಿದೆ, ಅ ಬದಲು ಆ ಬಂದಿದೆ. ಅವಾಗ ಇದು ಸವರ್ಣ ದೀರ್ಘ ಸಂಧಿ ಆಗುತ್ತೆ ಮಕ್ಕಳೇ. ಸರಿನಾ? ಮುಂದಿನ ಒಂದು ಸಂಧಿಯನ್ನ ನೋಡೋಣ. ಬೆನ್ನೆಲಬು ಅಂತ ಇದೆ. ನು ಅಂತಂದಾಗ ಇಲ್ಲಿ ಊ ಇದೆ. ಹೌದಾ? ಇಲ್ಲಿ ಎ ಇದೆ. ಸರಿನಾ? ಈ ಉ ಲೋಪ ಆಗಿ ಈ ಎ ಹೋಗಿ ಈ ನೂಗೆ ಸೇರುತ್ತೆ, ಅವಾಗ ನೇ ಆಗುತ್ತೆ. ಅದಕ್ಕೆ ಇದನ್ನ ನಾವು ಲೋಪ ಸಂಧಿ ಅಂತ ಹೇಳ್ತೀವಿ ಮಕ್ಕಳೇ. ಸರಿನಾ? ಮುಂದಿನ ಒಂದು ಇದು ಸತ್ಯಾಗ್ರಹ. ಇಲ್ಲಿ ನೋಡಿ, ಸತ್ಯ ಅಂದಾಗ ಅ ಇದೆ. ಹೌದಾ? ಇಲ್ಲಿ ಆ ಇದೆ. ಇವೆರಡರಲ್ಲಿ ದೀರ್ಘ ಸ್ವರ ಯಾವುದು? ಆ. ಈ ಆ ಹೋಗಿ ಈ ತಗೆ ಸೇರ್ಕೊಳ್ಳುತ್ತೆ, ಅದಕ್ಕೆ ಸತ್ಯಾಗ್ರಹ. ಸತ್ಯ ಪ್ಲಸ್ ಅಗ್ರಹ, ಸತ್ಯಾಗ್ರಹ, ಸತ್ಯಾಗ್ರಹ. ಓಕೆನಾ? ಆಗ್ರಹ ಅಂತ ಹೇಳ್ಬಾರ್ದು. ಆಗ್ರಹ ಅಂದ್ರೆ ಆಗ್ರಹ ಮಾಡೋದು ಅಂತ ಹೇಳ್ದಂಗೆ. ನೋಡಿ ಮಕ್ಕಳೇ, ಇದನ್ನ ನಿಮ್ಗೆ ಹೆಚ್ಚಿನ ವಿವರ ಬೇಕಂದ್ರೆ ಸಂಧಿಗಳು ವಿಡಿಯೋನ ತಪ್ಪದೆ ವೀಕ್ಷಿಸಿ, ಅವಾಗ ಸಂಪೂರ್ಣ ಮಾಹಿತಿ ಸಿಗುತ್ತೆ ಮಕ್ಕಳೇ.
ಬನ್ನಿ ಮುಂದಿನ ಭಾಗವನ್ನ ನೋಡೋಣ ಮಕ್ಕಳೇ. ಇಲ್ಲಿ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಅಂತ ಇದೆ. ವಿರುದ್ಧಾರ್ಥಕ ಪದಗಳು ಅಂತ ಹೇಳಿದ್ರೆ ಆಪೋಸಿಟ್ ವರ್ಡ್ಸ್. ಓಕೆನಾ? ಇಲ್ಲಿ ನೋಡಿ, ಪ್ರಗತಿ ಇದಕ್ಕೆ ವಿಗತಿ ಅಂತ ಹೇಳಿದೆ. ಪ್ರಗತಿ ವಿಗತಿ. ಎರಡನೇದ್ದೇನ್ ಗೊತ್ತಾ? ಅವಲಂಬನೆ ನಿರಾವಲಂಬನೆ. ಪ್ರಬಲ ಅಂತಿದೆ, ದುರ್ಬಲ. ಸತ್ಪರಿಣಾಮ ಆವಾಗಲೇ ಹೇಳಿದೆ, ದುಷ್ಪರಿಣಾಮ. ಸತ್ ಅಂದ್ರೆ ಒಳ್ಳೇದು, ಸತ್ ಅಂದ್ರೆ ಸತ್ತವರು ಅಂತ ಹಂಗೆ ತಿಳ್ಕೊಬೇಡಿ. ಸ ಅಂದ್ರೆ ಯಾವಾಗ್ಲೂ ಒಳ್ಳೇದಕ್ಕೆ ಅಂತ ಹೇಳ್ತೀವಿ. ಸತ್ ಪರಿಣಾಮ, ದುಷ್ಪರಿಣಾಮ. ಮತ್ ಸತ್ತ ಪರಿಣಾಮ ಅನ್ಬೇಡಿ, ಸತ್ ಪರಿಣಾಮ, ದುಷ್ಪರಿಣಾಮ. ಓಕೆ? ಇಲ್ಲಿ ಆಶಾವಾದಿ ನಿರಾಶಾವಾದಿ, ಆಶಾವಾದಿ ನಿರಾಶಾವಾದಿ. ಅತಿವೃಷ್ಟಿ ಅನಾವೃಷ್ಟಿ ಸರಿಯಾದ ಉತ್ತರ ಮಕ್ಕಳೇ. ಅತಿವೃಷ್ಟಿ ಅನಾವೃಷ್ಟಿ. ಅತಿವೃಷ್ಟಿ ಅಂದ್ರೆ ಏನು ಆಗದೆ ಇರೋದು, ಅನಾವೃಷ್ಟಿ ಅಂದ್ರೆ ಫುಲ್ ಡ್ರೈ ಆಗಿರೋದು ಅಲ್ವಾ? ಅತಿ ಅಂದ್ರೆ ಜಾಸ್ತಿ, ಜಾಸ್ತಿ ಆಗೋದಕ್ಕೆ ಅತಿವೃಷ್ಟಿ ಅಂತ ಹೇಳ್ತೀವಿ. ಏನು ಆಗದೆ ಇರೋದಕ್ಕೆ ಅನಾವೃಷ್ಟಿ ಅಂತೀವಿ. ಈಗ ಮಳೆ ಇರುತ್ತಲ್ವಾ, ಒಂದೊಂದ್ಸತಿ ಫುಲ್ ಜಾಸ್ತಿ ಅತಿವೃಷ್ಟಿ ಅಂತ ಹೇಳ್ತೀವಿ. ಅತಿವೃಷ್ಟಿ ಅಂದ್ರೆ ತುಂಬಾ ಜಾಸ್ತಿ ಆಗಿದೆ. ಅನಾವೃಷ್ಟಿ ಅಂದ್ರೆ ಏನು ಇಲ್ಲದೆ ಇರೋದು, ಡ್ರೈ ಆಗಿರೋದು ಅಂತ ಹೇಳೋದಕ್ಕೆ. ಸರಿನಾ ಮಕ್ಕಳೇ? ಅರ್ಥ ಆಯ್ತಾ ಇದು? ಬನ್ನಿ ಹಾಗಿದ್ರೆ ಮುಂದಿನ ಭಾಗವನ್ನ ನೋಡೋಣ ಮಕ್ಕಳೇ. ಇಲ್ಲಿ ತತ್ಸಮಗಳಿಗೆ ತದ್ಭವಗಳನ್ನು ಬರೆಯಿರಿ. ಇದನ್ನು ಕೂಡ ನಾನು ಪ್ರತಿ ಸತಿ ವಿವರಿಸ್ತೀನಿ. ಸಂಸ್ಕೃತದಿಂದ ಆಸ್ ಇಟ್ ಈಸ್, ಹೇಗಿತ್ತೋ ಹಾಗೆ ನಮ್ಮ ಕನ್ನಡಕ್ಕೆ ಪದ ಬಂದ್ರೆ, ಸಂಸ್ಕೃತದಿಂದ ಕನ್ನಡಕ್ಕೆ ಪದ ಬಂದ್ರೆ ಅದನ್ನ ತತ್ಸಮ ಅಂತ ಹೇಳ್ತೀವಿ. ಅದೇ ಆ ಪದ ಅಲ್ಪ ಸ್ವಲ್ಪ ಬದಲಾವಣೆಯಾಗಿ ನಮ್ಮ ಕನ್ನಡಕ್ಕೆ ನಾವು ಬಳಸ್ಕೊಂಡ್ರೆ ಅದನ್ನ ತದ್ಭವ ಅಂತ ಹೇಳ್ತೀವಿ. ತತ್ಸಮ ತದ್ಭವ. ಸರಿನಾ ಮಕ್ಕಳೇ? ಹಾಗಿದ್ರೆ ವರ್ಷ ಏನಾಗುತ್ತೆ? ವರುಷ. ಇದು ವರ್ಷ ಅನ್ನೋದು ತತ್ಸಮ, ವರುಷ ಅನ್ನೋದು ತದ್ಭವ. ನಿಮಗೆ ಗೊತ್ತಾಗ್ಬಿಡುತ್ತೆ. ಭೂಮಿ ಅನ್ನೋದು ತತ್ಸಮ, ಭೂಮಿ ಅನ್ನೋದು ತದ್ಭವ. ಕತೆ ಮತ್ತು ಕಥಾ, ಇಲ್ಲಿ ನೋಡಿ, ಕಥಾ ಅನ್ನೋದು ತತ್ಸಮ, ಕತೆ ಅನ್ನೋದು ತದ್ಭವ. ಇಲ್ಲಿ ಉಲ್ಟಾ. ಓಕೆನಾ? ಬೇಸಾಯ ವ್ಯವಸಾಯ, ವ್ಯವಸಾಯ ಅನ್ನೋದು ತತ್ಸಮ, ಬೇಸಾಯ ಅನ್ನೋದು ತದ್ಭವ. ಇಲ್ಲಿ ಕಾರ್ಯ ಕಜ್ಜ ಅಂತ ಕೊಟ್ಟಿದ್ದಾರೆ. ಓಕೆನಾ? ಸರಿ ಮಕ್ಕಳೇ, ಬನ್ನಿ ಮುಂದಿನ ಭಾಗವನ್ನ ನೋಡೋಣ. ಇಲ್ಲಿ ನಾವು ಇವತ್ತೇನೇನ್ ಕಲ್ತ್ವಪ್ಪ ಅಂತ ಹೇಳಿ ಒಂದ್ಸತಿ ಮನನವನ್ನ ಮಾಡೋಣ. ನಾವೇನ್ ಮಾಡಿದ್ವಿ ಇವತ್ತು? ಕೃತಿಕಾರರ ಪರಿಚಯವನ್ನ ನೋಡ್ಕೊಂಡ್ವಿ, ಗದ್ಯದ ಪ್ರವೇಶವನ್ನ ಮಾಡಿದ್ವಿ, ಗದ್ಯದ ಆಶಯವನ್ನ ತಿಳ್ಕೊಂಡ್ವಿ, ಪದಗಳ ಅರ್ಥದೊಂದಿಗೆ ಗದ್ಯದ ಸಾರಾಂಶವನ್ನ, ಗದ್ಯದ ವಿವರಣೆಯನ್ನ ನೋಡಿದ್ವಿ, ಅಭ್ಯಾಸ ಭಾಗವನ್ನ ನೋಡಿದ್ವಿ ಮಕ್ಕಳೇ. ಹೌದಾ? ಸರಿನಾ ಮಕ್ಕಳೇ? ಹಾಗಿದ್ರೆ ಇಂದಿನ ತರಗತಿ ನಿಮ್ಗೆ ಹೇಗನ್ನಿಸ್ತು ಮಕ್ಕಳೇ? ನಿಮ್ಗೆ ಹೇಗನ್ನಿಸ್ತು ಇಂದಿನ ತರಗತಿ ಅನ್ನೋದನ್ನ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಮತ್ತೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮ ವಿಡಿಯೋನ ತಪ್ಪದೇ ನೋಡಿ ಮಕ್ಕಳೇ. ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ಇಂದಿನ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಮಕ್ಕಳೇ.